There are a lot of confusions, not only in the mind of decision maker, but in the mind of the bureaucracy also. There is no clarity, so the society is totally confused. ಸರಿ, ತುಂಬಾ ಗೊಂದಲಗಳಿದೆ. ಯಾವುದೇ ರೀತಿಯಾದಂಥ ಒಂದೇ ನಿರ್ಣಯ ತಗೊಳ್ಳುವಂಥ ಮನಸ್ಥಿತಿ ನಮ್ಮ ನಿರ್ಣಯ ತಗೊಳ್ಳುವಂಥ ವ್ಯವಸ್ಥೆಯಲ್ಲಿರುವಂಥವ್ರಿಗಿಲ್ಲ. ಹಾಗಾಗಿ ಇಡೀ ಸಮಾಜವೇ ಒಂದು ದೊಡ್ಡ ಗೊಂದಲದಲ್ಲಿದೆ. None of the government is enemy of the farmers. ಯಾವುದೇ ಸರ್ಕಾರವು ರೈತ ವಿರೋಧಿ ಅಥವಾ ರೈತ ವೈರಿ ಅಲ್ಲ. None of the multinational company is the enemy of the farmer. ಯಾವುದೇ ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳು ರೈತ ವಿರೋಧಿ ಅಲ್ಲ. Farmers are really enemy of their own. ರೈತರಿಗೆ ರೈತನೇ ಸ್ವಂತ ವಿರೋಧಿಯಾಗಿದ್ದಾನೆ ಅಥವಾ ವೈರಿಯಾಗಿದ್ದಾನೆ. When you utilize hybrid seed or genetically modified seeds, and when you utilize chemical fertilizers and insecticides, government is not coming to your home to pesticize you. If you to utilize chemical fertilizer, otherwise you will be hanged. ನೀವು ನಮ್ಮ ಹೈಬ್ರಿಡ್ ಬೀಜಗಳು, ಕುಲಾಂತರಿ ಬೀಜಗಳು ಅಥವಾ ನೀವು ಬೇರೆ ಯಾವುದೇ ಬೀಜಗಳನ್ನ ಬಿತ್ತಿ ಅಂತ ಆಗಲಿ, ನೀವು ರಾಸಾಯನಿಕ ಕೃಷಿ ಮಾಡಿ ಅಂತ ಆಗಲಿ, ಅಥವಾ ನೀವು ರಾಸಾಯನಿಕ ಕೃಷಿಗೆ ಬೇಕಾಗಿರುವಂತ ಔಷಧಿಗಳನ್ನ ಅಥವಾ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಿ ಅಂತ ಹೇಳಿ ಯಾವುದೇ ಸರ್ಕಾರವು ನಿಮ್ಮ ಮನೆ ಬಾಗಿಲಿಗೆ ಬಂದು ಹೇಳಿಲ್ಲ. ಅಥವಾ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನೇ ಗಲ್ಲಿಗೆ ಹಾಕ್ತೀವಿ ಅಂತ ಯಾವತ್ತೂ ಹೇಳಿಲ್ಲ. The seed companies are not coming in your home to pesticize you to utilize genetically modified seed. ಯಾವುದೇ ಬೀಜದ ಕಂಪನಿಗಳು ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಮನೆ ಬಾಗಿಲಿಗೆ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಬಂದು ಇದೇ ಬೀಜನ ಬಳಸಿ ಅಂತ ಹೇಳಿ ನಿಮ್ಮ ಮೇಲೆ ಒತ್ತಡ ಹಾಕ್ತಾ ಇಲ್ಲ. Fertilizer manufacturing companies also and insecticide manufacturing companies also are not coming in your home to pesticize you to utilize the chemical. ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ಔಷಧಿ ಉತ್ಪಾದನೆ ಮಾಡ್ತಿರುವಂತ ಕಾರ್ಖಾನೆಗಳಾಗ್ಲಿ ಅಥವಾ ಸಂಸ್ಥೆಗಳಾಗ್ಲಿ ಕಂಪನಿಗಳಾಗ್ಲಿ ನಿಮಗೆ ಬಂದು ಒತ್ತಡ ಹಾಕ್ತಿಲ್ಲ ಅದನ್ನು ಬಳಸಿ ಅಂತ ಹೇಳಿ. Because to purchase the hybrid seeds, genetically modified seeds, fertilizer, insecticide, that decision is taken by you own. ಹೈಬ್ರಿಡ್ ಬೀಜಗಳನ್ನಾಗ್ಲಿ, ಕುಲಾಂತರಿ ಬೀಜಗಳನ್ನಾಗ್ಲಿ, ಔಷಧಿ ಬಳಸೋದನ್ನಾಗ್ಲಿ, ರಾಸಾಯನಿಕಗಳನ್ನ ಬಳಸೋದಾಗ್ಲಿ, ಎಲ್ಲದರ ಬಗ್ಗೆ ನಿರ್ಣಯ ತಗೊಳ್ತಿರೋದು ನೀವುಗಳು. ಅವ್ರು ಯಾರು ನಿಮ್ಮ ನಿರ್ಣಯ ತಗೊಳ್ತಿಲ್ಲ, ನೀವುಗಳೇ ಅಥವಾ ನಾವುಗಳೇ ಅದನ್ನ ಬಳಸಬೇಕು ಬೇಡ ಅನ್ನುವಂತ ನಿರ್ಣಯ ತಗೊಳ್ಳುವಂತವ್ರು. Is it correct? ಹೌದಲ್ವಾ? ये निर्णय हमने लिया है, सरकार ने नहीं, कंपनी ने. ಈ ನಿರ್ಣಯಗಳನ್ನ ನಾವೇ ತಗೊಂಡಿದೀವಿ. ಸರ್ಕಾರ ಆಗ್ಲಿ ಅಥವಾ ಯಾವುದೇ ಕಂಪನಿಗಳಾಗ್ಲಿ ನಿರ್ಣಯ ತಗೊಳ್ಳಿಲ್ಲ. ಬಳಸಬೇಕು ಅಥವಾ ಬೇಡ ಅನ್ನುವಂತ ನಿರ್ಣಯ ನಮ್ದೇ. But we are responsible. We are blaming the companies and government. It is totally wrong. ಎಲ್ಲಿ ನಾವು ಜವಾಬ್ದಾರಾಗಿದ್ದೀವಿ ಅಂತ ಸ್ಥಾನದಲ್ಲಿ ಇಟ್ಕೊಂಡು ನಾವು ಸರ್ಕಾರವನ್ನ ಮತ್ತೆ ಕಂಪನಿಗಳನ್ನ ದೂರ್ತಾ ಇದ್ದೇವೆ. Why we are utilizing this type of the chemical fertilizer, insecticide and all these things? ಯಾಕೆ ಈ ರೀತಿಯಾದಂತ ಬೀಜಗಳನ್ನ ಮತ್ತೆ ರಾಸಾಯನಿಕಗಳನ್ನ ನಾವ್ಯಾಕೆ ಬಳಸ್ತಾ ಇದ್ದೀವಿ? Because there is enemies inside our mind, intellect and internal soul, not outside. ವೈರಿ ಹೊರಗಡೆ ಇಲ್ಲ, ನಮ್ಮ ಆತ್ಮದೊಳಗಡೆ ಕೂತಿದ್ದಾನೆ ನಮ್ಮ ವೈರಿ. ಹೊರಗಡೆಯಿಂದ ಯಾವುದು ವೈರಿ ಇಲ್ಲ ಅಥವಾ ನಮ್ಮ ವಿರೋಧಿ ಇಲ್ಲ. काम माने डिजायर, काम क्रोध मोह लोभा तृष्णा, undesire, uncontrolled desire, that means tृष्णा. These are the demons are existing inside the mind, intellect and internal soul, not outside. ಕಾಮ ಕ್ರೋಧ ಮದ ಮತ್ಸ್ಯ ಮತ್ತು ಲೋಭ ಒಳಗಡೆ ಇರೋದು, ನಮ್ಮ ಮನಸ್ಸಿನ ಒಳಗಡೆ ಇರೋದು, ಹೊರಗಡೆಯಿಂದ ಇಲ್ಲ ಅದು.
I want 120 quintal per acre paddy. ನನಗೆ 120 ಕ್ವಿಂಟಾಲ್ನಷ್ಟು ಭತ್ತವನ್ನ ಒಂದು ಎಕರೆಗೆ ಬೆಳಿಬೇಕು. It is a desire. It is a desire. ಅದು ಆಸೆ, ಅದು ಆಕಾಂಕ್ಷೆ, Created in the mind. ಮನಸ್ಸಿನೊಳಗಡೆ ಸೃಷ್ಟಿಯಾಗುವಂತ ಆಕಾಂಕ್ಷೆ. They have been calm. Calm. Desire. ಅದು ಕಾಮ, ಅದು ಇಚ್ಛೆ. When you start, you will get in result, then not satisfaction. If you are getting 40 quintal, you say, no, I want 60 quintal. That means if desire is converted into ಗ್ರೀಡ್. lobha. ನಿಮಗೆ ಯಾವಾಗ 40 ಕ್ವಿಂಟಾಲ್ನಷ್ಟು ಬಂದಂತ ಉತ್ಪಾದನೆಯನ್ನ 60 ಕ್ವಿಂಟಾಲ್ ಮಾಡಬೇಕು ಅನ್ನುವಂಥ ಲೋಭ ಬರ್ತದೆ, ಅಥವಾ ದುರಾಸೆ ಬರಕ್ ಶುರು ಆಗುತ್ತೆ, ಅದು ಲೋಭ ಆಗ್ತದೆ. And again last time, you are not satisfied, you want 100 quintal per acre. 60 ಕ್ವಿಂಟಾಲ್ ಅನ್ನೋದು ಸಮಾಧಾನ ಆಗಲ್ಲ, 100 ಕ್ವಿಂಟಾಲ್ ಬೇಕು ಅನ್ನೋ ದುರಾಸೆ. This is the uncontrolled desire. Tushna. What is called in Tushna? Kannada Tushna. ದುರಾಸೆ. Tushna. ದುರಾಸೆ, ಗ್ರೀಡ್, ದುರಾಸೆ. ಇದು 40 ಕ್ವಿಂಟಾಲ್ ಬರ್ತಾ ಇದ್ದನ್ನ 100 ಕ್ವಿಂಟಾಲ್ ಬೇಕು ಅನ್ನುವಂಥದ್ದನ್ನ ಮಾಡುವಂತ ದುರಾಸೆ ನಮ್ಮಲ್ಲಿ ಉಟ್ಕೊಳ್ತದೆ. That means decision is not taken by the government. Decision is not taken by the MNCs. Decision is taken by our inner enemies. ಹಾಗಾದ್ರೆ ನಿರ್ಣಯಗಳನ್ನ ಸರ್ಕಾರ ತಗೊಳ್ಳಿಲ್ಲ, ನಿರ್ಣಯಗಳನ್ನ ಕಂಪ್ನಿ ತಗೊಳ್ಳಿಲ್ಲ, ನಿರ್ಣಯನ ನನ್ನೊಳಗಡೆ ಇರುವಂತ ನನ್ನ ವೈರಿಯೇ ತಗೊಂಡಿದ್ದು. It is not outside fight. No. It is not outside war. It is not outside battle. It is inner battle. ಇದು ಹೊರಗಡೆಯ ಜಗಳ ಅಲ್ಲ, ಇದು ಹೊರಗಡೆಯ ಯುದ್ಧ ಅಲ್ಲ, ಇದು ಹೊರಗಡೆಯ ದಾಳಿ ಅಲ್ಲ, ಇದು ಒಳಗಡೆ ಇರುವಂತ ಜಗಳ, ಯುದ್ಧ ಮತ್ತೆ ದಾಳಿ ಒಳಗಡೆ ಇರುವಂತದ್ದು, ಹೊರಗಡೆ ಅಲ್ಲ. Sathiyo, ಸ್ನೇಹಿತರೆ, there is a invisible, adushya, invisible, universal exploiter system, mega system. There is a invisible, adrushyaman, ಅದೃಶ್ಯವಾದಂತಹ ಒಂದು ವಸ್ತು ಇದೆ, invisible, universal, ಬ್ರಹ್ಮಾಂಡದಲ್ಲಿ ಇರುವಂತದ್ದು. yeah, exploiter system, ಶೋಷನ್ ವ್ಯವಸ್ಥೆ. ನಮಗೆ ಅದೃಶ್ಯವಾದಂತ ಒಂದು ವ್ಯವಸ್ಥೆ ಇದೆ, ನಮ್ಮ ಶೋಷಣೆ ಮಾಡುವಂತ ಅದೃಶ್ಯವಾದಂತ ವ್ಯವಸ್ಥೆ ನಮ್ಮ ಬ್ರಹ್ಮಾಂಡದಲ್ಲಿದೆ. They are coming in India. They are pressurizing all governments of the world to start their technologies, and under that pressure, the governments of all countries in the entire world are becoming policies. ಅವರುಗಳು ನಮ್ಮ ಸರ್ಕಾರದ ಮೇಲೆ ಬಂದು ಒತ್ತಡ ಹಾಕ್ತಾರೆ. ಅವರು ಒತ್ತಡಕ್ಕೆ ನಮ್ಮದೇ ದೇಶದಂತಲ್ಲ, ಬೇರೆ ಎಲ್ಲ ದೇಶದ ಸರ್ಕಾರಗಳ ಮೇಲೆ ಒತ್ತಡ ಹಾಕ್ತಾರೆ. ಆ ಒತ್ತಡಗಳು ನಮ್ಮ ನೀತಿಗಳಾಗಿ ಬದಲಾಗುತ್ತದೆ. The World Bank, International Monetary Fund, Asian Vikas Bank, European Development Banks, big banks, all these universal banking sector are real the part of this exploiter system. ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತಾನೆ ಹೇಳ್ತೀವಿ, ಯುರೋಪಿಯನ್ ಒಕ್ಕೂಟದ ಬ್ಯಾಂಕು, ಏಷ್ಯಾದ ದೊಡ್ಡ ಬ್ಯಾಂಕು, ಇವೆಲ್ಲವೂ ದೊಡ್ಡ 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 ಬಂಡವಾಳಶಾಹಿಗಳು. ಇವೆಲ್ಲವೂ ಕೂಡ ಈ ಶೋಷಣೆ ಮಾಡುವಂತ ವ್ಯವಸ್ಥೆಯ ಮೂಲಭೂತಗಳು ಅಥವಾ ಮೂಲಭೂತವಾಗಿ ಕೆಲಸ ಮಾಡ್ತಿರುವಂತವ್ರು. They have to invest their capital. ಅವರು ಅವರ ಬಂಡವಾಳ ಇರುವಂತ ಸಂಪತ್ತನ್ನ ಅವರು ಬಂಡವಾಳವಾಗಿ ಬಂಡವಾಳ ಹಾಕಬೇಕು ಅವರು ಅದನ್ನ, so that they can get interest. ಹಾಗಾಗಿ ಅವರು ಬಂಡವಾಳ ಹಾಕಿದಾಗ ಅವರಿಗೆ ಬಡ್ಡಿ ಬರ್ತದೆ. Okay. European countries and America,
is not having the agriculture-based economy, they are having industry-based economy. ಅಮೆರಿಕ ಅಥವಾ ಯುರೋಪಿನ ಆರ್ಥಿಕತೆ ನಮ್ಮ ವ್ಯವಸಾಯದ ಆರ್ಥಿಕತೆ ಅಲ್ಲ, ವ್ಯವಸಾಯದ ಮೇಲೆ ಇರುವಂತ ಆರ್ಥಿಕತೆ ಅಲ್ಲ, ಅವ್ರದ್ದು ಕಾರ್ಖಾನೆ ಮೇಲೆ ಇರುವಂತ ಆರ್ಥಿಕತೆ. 7 months in a year they can't take the crops. ವರ್ಷದಲ್ಲಿ 7 ತಿಂಗಳು ಅವ್ರು ಬೆಳೆ ಬೆಳೆಯಕ್ಕೆ ಆಗೋದೇ ಇಲ್ಲ. So as the economy of European and American countries is industry-based economy, that means they want to enhance the industries throughout the world. ಅವ್ರದ್ದು ಆರ್ಥಿಕತೆ ಅಮೆರಿಕ ಮತ್ತೆ ಯುರೋಪಿನ ರಾಷ್ಟ್ರ ಒಕ್ಕೂಟ ಮತ್ತು ರಾಷ್ಟ್ರಗಳ ಆರ್ಥಿಕತೆ ಯಾವಾಗ ಕೈಗಾರಿಕೆಯ ಮೇಲೆ ಆರ್ಥಿಕತೆ ಆಗ್ತದೆ, ಅವರ ಆರ್ಥಿಕತೆಯನ್ನ ವಿಸ್ತರಣೆ ಮಾಡಬೇಕು ಅಂದ್ರೆ ಹೆಚ್ಚು ಹೆಚ್ಚು ಕಾರ್ಖಾನೆಗಳನ್ನ ಮಾಡಬೇಕು ಅವರು. If any country want to increase the property and income, they can't create the property in the factory. So there is no solution. Only one alternative. They have to increase the property and income. That means they have to exploit. Otherwise, they can't get maximum income. ಯಾವುದೇ ಕಾರ್ಖಾನೆಗಳಾಗ್ಲಿ, ಕಾರ್ಖಾನೆಗಳ ಸಂಪತ್ತನ್ನ ಕಾರ್ಖಾನೆ ಒಳಗಡೆ ಸೃಷ್ಟಿ ಮಾಡಕ್ಕಾಗಲ್ಲ. ಕಾರ್ಖಾನೆಗಳನ್ನ ಬೆಳೆಸಬೇಕು ಅಂದ್ರೆ ಕಾರ್ಖಾನೆ ಒಳಗಡೆ ಬೆಳೆಸಕ್ಕಾಗಲ್ಲ. ಕಾರ್ಖಾನೆಗಳನ್ನ ವಿಸ್ತರಿಸಬೇಕು ಅಂದ್ರೆ ಕಾರ್ಖಾನೆ ಒಳಗಡೆ ವಿಸ್ತರಿಸಕ್ಕಾಗಲ್ಲ. ಅವನ್ನೆಲ್ಲ ಮಾಡಬೇಕು ಅಂದ್ರೆ ಅವರು ಸಮಾಜದ ಮೇಲೆ ಮಾಡಬೇಕು. ಸಮಾಜದ ಮೇಲೆ ಹೇಗ್ ಮಾಡಬೇಕು? ಶೋಷಣೆ ಮಾಡೇ ಅವ್ರು ಮಾಡ್ಬೇಕಾಗಿರುವಂತದ್ದು. Before 1776, entire human civilization was dependent on only human resources, bullock resources and horse resources. There was no machine in the entire world. 76 before. 70ರ ದಶಕದ ಹಿಂದೆ ನಮ್ಮ 17ನೇ ಶತಮಾನದಲ್ಲೇ ಮುಂಚೆ ನಮ್ಮ ಒಟ್ಟಾರೆ ವ್ಯವಸ್ಥೆ ನಮ್ಮ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಮಾನವ ಸಂಪನ್ಮೂಲದ ಮೇಲೆನೆ ಅವಲಂಬಿತವಾಗಿತ್ತು. ಅಂದ್ರೆ ಮಾನವ ಸಂಪನ್ಮೂಲ ಅಥವಾ ನಮ್ಮ ಎತ್ತಿನ ಗಾಡಿಗಳು, ಕುದುರೆ ಗಾಡಿಗಳ ಮೇಲೆ ಅವಲಂಬಿತವಾಗಿತ್ತು. In 1776, James Watt had developed first machine which was acting on the water vapor. James Watt 17ನೇ ಶತಮಾನದ 76ನೇ ಇಸ್ವಿನಲ್ಲಿ ಮೊದಲನೇ ಯಂತ್ರವನ್ನ ಕಂಡುಹಿಡಿತಾರೆ. ಅದು ನಮ್ಮ ಹಾವಿ ಮುಖಾಂತರ ಚಲಿಸುವಂತ ಯಂತ್ರ, ಸ್ಟೀಮ್ ಇಂಜಿನ್. ಹೌದು, steam engine, blast engine. And same time, that 1776, Adam Smith is a generator of this Western economics. He has given the Western type of the economics in the world, first time in the human civilization. Adam Smith. ಪ್ರಪಂಚದ ಮೊದಲನೇ ಮನುಷ್ಯನ ನಾಗರಿಕತೆಯಲ್ಲಿ 1776ರಲ್ಲಿ ಆಡಮ್ ಸ್ಮಿತ್ ಮೊದಲನೇದಾಗಿ ಈ ಇಂಜಿನ್ ಅಥವಾ ಮಷಿನ್ ಮೇಲೆ ಆರ್ಥಿಕತೆಯನ್ನ ಬರಿತಾ ಹೋಗ್ತಾನೆ. ಅವನೇ ಮೊದಲಿಗ ಈ ಮಿಷಿನ್ ಮೇಲೆ ಅಥವಾ ಇಂಜಿನ್ ಮೇಲೆ ಆರ್ಥಿಕತೆಯನ್ನ ಅಥವಾ ಸೃಷ್ಟಿ ಮಾಡ್ತಾನೆ. And after 1776, human resources were converted into machine resources. Machinization of the human civilization started. 1776 ನಂತರ ನಮ್ಮ ಮಾನವ ಸಂಪನ್ಮೂಲ ಮಷೀನ್ ಅಥವಾ ಯಂತ್ರದ ಸಂಪನ್ಮೂಲವಾಗಿ ನಮ್ಮ ಮಾನವನ ಒಟ್ಟಾರೆ ನಮ್ಮ ಸಿವಿಲೈಸೇಷನ್ ಅಂತ ಹೇಳ್ತೀವಿ ಅಥವಾ ನಮ್ಮ ನಾಗರಿಕತೆ ಏನಿತ್ತು ಅದು ಮಾನವನನ್ನ ಬಿಟ್ಟು ಯಂತ್ರದ ಮೇಲೆ ನಮ್ಮ ನಾಗರಿಕತೆಯನ್ನ ಸೃಷ್ಟಿಯಾಗಕ್ಕೆ ಶುರುವಾಗದಂತ ಯುಗ ಅದು. And both James Watt, Adam Smith
has started a new revolution in the world. That is the now economical revolution. ಆಡಮ್ ಸ್ಮಿತ್ ಮತ್ತೆ ಜೇಮ್ಸ್ ವ್ಯಾಟ್ ಇಬ್ರು ಕೂಡಿ ಸೃಷ್ಟಿ ಮಾಡಿದಂತ ಅವತ್ತಿನ ಆರ್ಥಿಕತೆ ಅಥವಾ ಅವತ್ತಿನ ನಾಗರಿಕತೆ ಇವತ್ತಿನ ಎಕನಾಮಿ ಅಥವಾ ಇವತ್ತು ಆರ್ಥಿಕತೆಯ ಒಟ್ಟಾರೆ ಪರಿಣಾಮವನ್ನ ಕಾಣ್ತಾ ಇದ್ದೇವೆ. They have developed industry-based economy followed throughout the world, and that industry-based economy is based on number one, exploitation, and number two, corruption. ಅವತ್ತು ಅವರಿಬ್ರು ಸೇರಿ ಸೃಷ್ಟಿ ಮಾಡಿದಂತ ಕಾರ್ಖಾನೆಯ ಆಧಾರಿತವಾದಂತ ಆರ್ಥಿಕತೆ ಮುಖ್ಯವಾಗಿ ಶೋಷಣೆ ಮತ್ತು ಭ್ರಷ್ಟಾಚಾರಕ್ಕೆ ಮೂಲವಾಗಿದೆ. And today, entire national economies are based on Western economies. ಇವತ್ತು ನಮ್ಮ ರಾಷ್ಟ್ರೀಯ ಆರ್ಥಿಕತೆ ಸಂಪೂರ್ಣವಾಗಿ ಪಾಶ್ಚಾತ್ಯ ಆರ್ಥಿಕತೆಯ ಮೇಲೆ ಅವಲಂಬಿತವಾಗಿದೆ. That means there are two eras: human civilization before 1776 and human civilization after 1776. ಹಾಗಾದ್ರೆ 1776ರಿಂದ ಹಿಂದೆ ಇದ್ದಂತ ಆರ್ಥಿಕತೆ ಅಥವಾ ಸಿವಿಲೈಸೇಷನ್ ಅಥವಾ ನಮ್ಮ ನಾಗರಿಕತೆ ಆದ್ಮೇಲೆ ಆದಂತ ನಾಗರಿಕತೆ ಎರಡು ಬೇರೆ ಬೇರೆ ಯುಗಗಳು. So Europe-American structure of development had decided if they want to increase the property and income, that means they have to exploit somewhat, then they can increase the property and income. ಅಮೆರಿಕ ಮತ್ತೆ ಯುರೋಪಿಯನ್ ಒಕ್ಕೂಟದ ಆರ್ಥಿಕತೆ ವ್ಯವಸ್ಥೆ ಅವತ್ತು ನಿರ್ಣಯ ಮಾಡ್ತದೆ ಅವರ ಸಂಪತ್ತನ್ನ ಹೆಚ್ಚಿಸ್ಕೊಳ್ಳೇಬೇಕು ಅಂತಂದ್ರೆ ಅಲ್ಲಿ ಶೋಷಣೆ ಆಗಲೇಬೇಕು ಅಂತ ಹೇಳಿ. Property cannot be created in the factory. ಸಂಪತ್ತು ಕಾರ್ಖಾನೆ ಒಳಗಡೆ ಸೃಷ್ಟಿ ಮಾಡೋಕೆ ಆಗೋದಿಲ್ಲ. Without exploitation, it is not possible to increase the property. ಶೋಷಣೆ ಮಾಡದಲೇ ಅವರ ಸಂಪತ್ತನ್ನ ಯಾವುದೇ ಕಾರಣಕ್ಕೂ ವೃದ್ಧಿ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. Without corruption, it is not possible to increase the property and income. ಯಾವುದೇ ಕಾರಣಕ್ಕೂ ನಾವು ಭ್ರಷ್ಟಾಚಾರವಿಲ್ಲದೆ ಅಲ್ಲಿರುವಂತ ವರಮಾನವನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. So that structure, Western development structure, had decided if they want to increase the industrial sector, they want raw material in minimum prices. ಅವತ್ತು ಈ ಕಾರ್ಖಾನೆ ಆಧಾರಿತವಾದಂತ ಆರ್ಥಿಕತೆ ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ ಅವರ ಸಂಪತ್ತನ್ನ ಅವರ ವರಮಾನವನ್ನ ವೃದ್ಧಿ ಮಾಡ್ಕೋಬೇಕು ಅಂದ್ರೆ ಅವರ ಕಚ್ಚಾ ವಸ್ತುಗಳನ್ನ ತುಚ್ಛವಾಗಿ ಅಥವಾ ಅತಿ ಕಡಿಮೆ ದರದಲ್ಲಿ ತಗೊಳ್ಳುವಂತ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿ. They want to labor in lower cost. ಅವರಿಗೆ ಬೇಕಾಗಿರುವಂತ ಕಾರ್ಮಿಕರು ಅತಿ ಕಡಿಮೆ ಬೆಲೆ ಅಥವಾ ಅತಿ ಕಡಿಮೆ ಕೂಲಿಯಲ್ಲಿ ಬೇಕಾಗಿತ್ತು. And they want to land, water and electricity in lower cost. ಅವರಿಗೆ ಬೇಕಾಗಿರುವಂತ ಭೂಮಿ, ನೀರು ಮತ್ತೆ ನಮ್ಮ ನಾಗರಿಕತೆ ನಮ್ಮ ಬೆಲೆಯಲ್ಲಿ ಬೇಕಾಗಿತ್ತು. The rural economy was having the huge quantity of the human resources and even natural resources. ನಮ್ಮ ಹಳ್ಳಿಯ ಆರ್ಥಿಕತೆ ಅಥವಾ ನಮ್ಮಲ್ಲಿ ಹಳ್ಳಿಯ ನಾಗರಿಕತೆ ಅತಿ ಹೆಚ್ಚು ಸಂಪತ್ಭರಿತವಾಗಿತ್ತು. ಮೊದಲನೇದಾಗಿ ಅಲ್ಲಿಗೆ ಬೇಕಾಗಿರುವಂತ ಕಚ್ಚಾ ವಸ್ತುಗಳ ಸಂಪನ್ಮೂಲ ಅಥವಾ ಸಂಪತ್ತು ಇಲ್ಲಿ ಜಾಸ್ತಿ ಇತ್ತು. ಅದಕ್ಕೆ ಬೇಕಾಗಿರುವಂತ ನಮ್ಮ ಲೇಬರ್ ಅಥವಾ ಕಾರ್ಮಿಕರ ಸಂಪತ್ತು ಅತಿ ಹೆಚ್ಚಾಗಿತ್ತು. ಮಾನವ ಸಂಪನ್ಮೂಲ ಕೂಡ ನಮ್ಮ ಹಳ್ಳಿಯ ಆರ್ಥಿಕತೆಯಲ್ಲಿ ಅಥವಾ ಹಳ್ಳಿಯ ಸಂಸ್ಕೃತಿಯಲ್ಲಿ ಇತ್ತು. At that time, Asian countries' economy, African countries' economy,
Latin American countries' economy was based on agriculture. ಆ ಟೈಮಲ್ಲಿ ಏಷ್ಯಾ, ಲ್ಯಾಟಿನ್ ಅಮೆರಿಕಾ ಮತ್ತೆ ಆಫ್ರಿಕಾ ಖಂಡಗಳ ಆರ್ಥಿಕತೆ ಕೃಷಿ ಆಧಾರಿತವಾಗಿ ಇದ್ದಂತ ಆರ್ಥಿಕತೆ. But none of the farmer of Asian farmer, African farmer, Latin American farmer was committing to purchase seed, fertilizer, any material from the market. ಆ ಸಮಯದಲ್ಲಿ ಯಾವುದೇ ಒಬ್ಬನೇ ಒಬ್ಬ ರೈತ ಕೂಡ ತನಗೆ ಬೇಕಾಗಿದ್ದಂತ ಕೃಷಿಯ ಒಳಸುರುವುಗಳನ್ನು ಮತ್ತು ಬೀಜಗಳನ್ನು ಖರೀದಿ ಮಾಡೋ ಮನಸ್ಥಿತಿಯಲ್ಲೇ ಇರಲಿಲ್ಲ. They were having their own local seeds. ಅವ್ರಿಗೆ ಅವ್ರದೇ ಆದಂತ ಸ್ಥಳೀಯವಾದಂತ ಬೀಜಗಳಿತ್ತು. They are having the local cow. ಅಲ್ಲಿ ಬೇಕಾಗಿದ್ದಂತ ಸ್ಥಳೀಯವಾದಂತ ಗೋವುಗಳಿದ್ವು. By which they were utilizing the cow dung manure. ಅವತ್ತು ಆ ಸಗಣಿಯನ್ನ ಗೊಬ್ಬರವಾಗಿ ಬಳಸ್ತಾ ಇದ್ರು. And they were having the neem tree and the medicinal tree in the village and urine. They were preparing the insecticide in the home and they were spraying. ಹಳ್ಳಿಗಳಲ್ಲಿ ಔಷಧಿ ಗುಣವಿರುವಂತ ಸಸ್ಯಗಳು ಮತ್ತು ಮರಗಿಡಗಳು ಯಥೇಚ್ಛವಾಗಿತ್ತು. ಅದರ ಜೊತೆಗೆ ಹಸುವಿನ ಗಂಜಲದಿಂದ ಆ ಸಸ್ಯ ಸಂಪತ್ತನ್ನ ಬಳಸಿ ಔಷಧಿಯನ್ನ ಮಾಡಿಕೊಳ್ಳುವಂತ ಜ್ಞಾನ ಭಂಡಾರವಿತ್ತು. That means the Asian, African, Latin American farmers were not purchasing anything from the market as a agricultural input. ಹಾಗಂದ್ರೆ ನಮ್ಮ ಏಷ್ಯಾ ಖಂಡ, ಆಫ್ರಿಕಾ ಖಂಡ ಮತ್ತು ಲ್ಯಾಟಿನ್ ಅಮೆರಿಕನ್ ಭಾಗದ ರೈತರು ಯಾವುದೇ ತರವಾದಂತ ಹಣವನ್ನ ಖರ್ಚು ಮಾಡದೆ ಬೀಜವಾಗ್ಲಿ ಮತ್ತೆ ಕೃಷಿಯ ಒಳಸುರುಗಳನ್ನಾಗ್ಲಿ ಖರೀದಿ ಮಾಡ್ತಾನೇ ಇರ್ಲಿಲ್ಲ. Without exploitation of the rural economy, it is not possible to increase the urban economy. That means the development countries' economy. ಹಾಗಂದ್ರೆ ನಮ್ಮ ಹಳ್ಳಿಯ ಆರ್ಥಿಕತೆಯನ್ನ ಶೋಷಣೆ ಮಾಡದಲೇ ಯಾವುದೇ ಕಾರಣಕ್ಕೂ ಪಟ್ಟಣಗಳ ಆರ್ಥಿಕತೆಯನ್ನ ವೃದ್ಧಿ ಮಾಡಕ್ ಸಾಧ್ಯನೇ ಇರಲಿಲ್ಲ. If the Indian farmer, Nepalese farmer are not purchasing anything from the market, how we can exploit the Indian farmer, Nepalese farmer? That was the question. ಭಾರತೀಯ ರೈತರು ಅಥವಾ ನೇಪಾಳದ ರೈತರು ಯಾವುದೇ ಬೀಜಗಳನ್ನಾಗ್ಲಿ ಒಳಸುರುಗಳನ್ನಾಗ್ಲಿ ನೀವು ಖರೀದೇ ಮಾಡಲಿಲ್ಲ ಅನ್ನೋದಾದ್ರೆ ನಿಮ್ಮನ್ನ ಹೇಗೆ ಶೋಷಣೆ ಮಾಡಕ್ ಸಾಧ್ಯ? They have done the survey in entire world. ಅವರು ಅವರದೇ ಆದಂತ ಒಂದು ಸರ್ವೆಯನ್ನ ಇಡೀ ಪ್ರಪಂಚದಲ್ಲಿ ಮಾಡ್ತಾರೆ. What is the mentality of the Indian farmers and Nepalese farmers? ನಮ್ಮ ರೈತರ, ಭಾರತೀಯ ರೈತರ ಮತ್ತು ನೇಪಾಳದ ರೈತರ ಮನಸ್ಥಿತಿಗಳೇನು ಅನ್ನುವಂತ ಒಂದು ಸ್ಟಡಿ ಮಾಡ್ತಾರೆ ಅಥವಾ ಸರ್ವೆ ಮಾಡ್ತಾರೆ. After detailed survey, they have seen that entire farmers community in India and Nepal are not purchasing anything from the market. ಅವರ ಸಮಗ್ರವಾದಂತಹ ಅಧ್ಯಯನದ ನಂತರ ಅವ್ರಿಗೆ ಅರ್ಥ ಆಗಿದ್ದೇನೆಂದ್ರೆ ನಮ್ಮ ಭಾರತೀಯ ರೈತರು ಮತ್ತೆ ನೇಪಾಳದ ರೈತರಾಗ್ಲಿ ಯಾವುದೇ ರೀತಿಯಾದಂತ ಒಳಸಿರುವುಗಳಾಗ್ಲಿ ಬೀಜಗಳನ್ನ ಆಗ್ಲಿ ಮಾರುಕಟ್ಟೆಯಿಂದ ಖರೀದಿ ಮಾಡೋದೇ ಇಲ್ಲ ಅನ್ನುವಂತ ಸಮಗ್ರವಾದಂತ ವಿವರಣೆ ಅವರಿಗೆ ಸಿಗ್ತದೆ. If they are not purchasing, how we can exploit them? ಅವರು ನಮ್ಮಂತ ಖರೀದಿನೇ ಮಾಡಲಿಲ್ಲ ಅಂದ್ರೆ ಅವ್ರನ್ನ ಶೋಷಣೆ ಮಾಡೋದು ಹೇಗೆ? Then they came to know that Indian Nepalese farmers are utilizing local seeds, and local seeds are not giving more than 6 quintal per acre production. ಅವ್ರಿಗೆ ಅರ್ಥ ಆಗಿದ್ದೇನೆಂದ್ರೆ, ಅವರ ಸಮಗ್ರವಾದಂತ ಅಧ್ಯಯನದಲ್ಲಿ ಅರ್ಥ ಆಗಿದ್ದೇನೆಂದ್ರೆ, ನಮ್ಮ ದೇಶೀಯ ಸ್ಥಳೀಯವಾಗಿದ್ದಂತ ರೈತರುಗಳು ನಮ್ಮ ಸ್ಥಳೀಯವಾಗಿದ್ದಂತ ಬೀಜಗಳನ್ನ ಬಳಸಿ ಒಂದ್ ಎಕರೆಗೆ 6 ಕ್ವಿಂಟಾಲ್ಗಿಂತ ಹೆಚ್ಚು ಉತ್ಪಾದನೆ ಮಾಡ್ತಾ ಇಲ್ಲ ಅನ್ನುವಂತ ಆ ಸಮಗ್ರವಾದಂತ ಅಧ್ಯಯನದಲ್ಲಿ ಅದನ್ನ ಮಂದಟ್ ಮಾಡ್ಕೊಳ್ತಾರೆ. But where there is a chamatkara, miracle, they surrender. ಯಾವಾಗ ಒಂದು ಚಮತ್ಕಾರ ನಡೀತದೆ ಆವಾಗ ಎಲ್ಲರೂ ಅವರಿಗೆ ಒಪ್ಪಿಸ್ಕೊಳ್ಳುವಂತ ವ್ಯವಸ್ಥೆ ಆಗ್ತದೆ. ವ್ಯವಸ್ಥೆ. If they are taking only 6 quintal per acre paddy or jawar or wheat at that time, but if they want increase the production of 20 quintal, definitely they will surrender.
ಅವರಿಗೆ 6 ಕ್ವಿಂಟಾಲ್ ರೈತರಿಗೆ 6 ಕ್ವಿಂಟಾಲ್ ಸಿಕ್ತಿದ್ದಂತ ಭತ್ತದ ಅಥವಾ ದವಸ ಧಾನ್ಯಗಳನ್ನ ನೋಡಿ ಇವರುಗಳು ಅದನ್ನ 20 ಕ್ವಿಂಟಾಲ್ ಕೊಡ್ತೀವಿ ಅಂತ ಹೇಳಿ ಒಂದು ಚಮತ್ಕಾರವನ್ನ ತೋರ್ಸಕ್ ಶುರು ಮಾಡಿದಾಗ ರೈತರು ತಂತಾನಾಗಿ ಅವರಿಗೆ ಅಡಿಯಾಳ ಆದ್ರು ಅಥವಾ ಸರೆಂಡರ್ ಆದ್ರು, ತಮಗೆ ಅರ್ಪಿಸ್ಕೊಂಡ್ರು. Then they have started the awareness campaign by means of the agriculture universities. ಆ ಕ್ಷಣದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳ ಮುಖಾಂತರ ಪ್ರಚಾರ ಮತ್ತೆ ಜ್ಞಾನವನ್ನ ಕೊಡ್ತೀವಿ ಅನ್ನೋ ಒಂದು ಹುನ್ನಾರನ್ನ ಶುರು ಮಾಡ್ಕೊಳ್ತಾರೆ. You are getting 6 quintal, only 6 quintal. Purchase our hybrid seed, you will get 20 quintal per acre. ಬರೀ 6 ಕ್ವಿಂಟಾಲ ನಿಮ್ಗೆ ಬರ್ತಾ ಇರೋದು? ಬರೀ 6 ಕ್ವಿಂಟಾಲ? ನಮ್ಮ ಬೀಜಗಳನ್ನ ತಗೊಳ್ಳಿ, 20 ಕ್ವಿಂಟಾಲ್ ಉತ್ಪಾದನೆ ಬರ್ತದೆ, ಇಳುವರಿ ಬರ್ತದೆ. ನಮ್ಮ ಹತ್ರ ಇದೆ ಆ ಬೀಜಗಳು, ನಮ್ಮನ್ನ ತಗೊಳ್ಳಿ ಅನ್ನೋದಕ್ಕೆ ಶುರು ಮಾಡಿದ್ರು. Because inside the enemies, more and more, they surrender. ನಮ್ಮ ಒಳಗಿದ್ದಂತ ವೈರಿ, ನಮ್ಮ ಒಳಗಿದ್ದಂತ ನಮ್ಮ ಶತ್ರು ನಮ್ಮನ್ನ ಅವರಿಗೆ ಅಡಿಯಾಳಾಗತರ, ಅವರಿಗೆ ನಾವು ಗುಲಾಮರಾಗತರ ಮಾಡುವಂತ ವ್ಯವಸ್ಥೆ ಸೃಷ್ಟಿಯಾಯಿತು. But they have developed those seeds, hybrid seeds, which will give 20 quintal per acre, but when you utilize chemical fertilizer, otherwise no. ಅವರು 20 ಕ್ವಿಂಟಾಲ್ ಕೊಡುವಂತ ಬೀಜಗಳನ್ನ ನಾವು ಕೊಡ್ತಾ ಇದೀವಿ, ನಿಮ್ಗೆ 20 ಕ್ವಿಂಟಾಲ್ ಉತ್ಪಾದನೆ ಬರಬೇಕು ಅನ್ನೋದಾದ್ರೆ ನಮ್ಮ ರಾಸಾಯನಿಕಗಳನ್ನ ಬಳಸಿದ್ರೆ ಮಾತ್ರ ನಿಮ್ಗೆ 20 ಕ್ವಿಂಟಾಲ್ ಉತ್ಪಾದನೆ ಬರ್ತದೆ ಅನ್ನುವಂತ ಹುನ್ನಾರನ್ನ ಶುರು ಮಾಡಿದ್ರು. That means internal enemies will pressurize you, your mind. Oh, you purchase that seed and also you purchase the chemical fertilizer, because without chemical fertilizer you will not get more production. ನಮ್ಮ ಒಳಗಿರುವಂತ ನನ್ನ ವೈರಿ ನನಗೆ ಒತ್ತಡ ಕೊಡೋಕೆ ಶುರು ಮಾಡ್ದ. 20 ಕ್ವಿಂಟಾಲ್ ಬರ್ತಾ ಇರುವಂತ ಬೀಜಗಳನ್ನ ಖರೀದಿ ಮಾಡು. 20 ಕ್ವಿಂಟಾಲ್ ಬರ್ತಾ ಇರುವಂತ ಬೀಜಗಳನ್ನ ಖರೀದಿ ಮಾಡಿದ್ಮೇಲೆ 20 ಕ್ವಿಂಟಾಲ್ ನಿಂಗೆ ಬರಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ರಾಸಾಯನಿಕಗಳನ್ನ ನೀನು ಖರೀದಿ ಮಾಡ್ಲೇಬೇಕು ಅನ್ನುವಂತ ಹುನ್ನಾರನ್ನ ನನ್ನೊಳಗಿರೋ ವೈರಿ ನನಗೆ ಒತ್ತಡ ಶುರು ಮಾಡ್ದ. That means your internal soul, intellect and your mind is pressurizing you that if you want 20 quintal per acre, you have to purchase hybrid seed and also chemical fertilizer. ನಮ್ಮ ಆತ್ಮ, ನಮ್ಮ ಒಳಗಿರುವ ವೈರಿ, ನಮ್ಮ ಮನಸ್ಸು ನಮಗೆ ಒತ್ತಡ ಕೊಡೋಕೆ ಶುರು ಮಾಡ್ತು. ನೀವು 20 ಕ್ವಿಂಟಾಲ್ ಬೆಳಿಲೇಬೇಕು ಅಂದ್ರೆ ಆ ಬೀಜಗಳನ್ನ ಖರೀದಿ ಮಾಡಬೇಕು, ಆ ಬೀಜಗಳನ್ನ ಖರೀದಿ ಮಾಡಬೇಕು ಅಂದ್ರೆ ಆ ಕೆಮಿಕಲ್ ಅಥವಾ ಆ ರಾಸಾಯನಿಕಗಳನ್ನ ಖರೀದಿ ಮಾಡ್ಲೇಬೇಕು ಅನ್ನೋ ಒತ್ತಡವನ್ನ, ಮನಸ್ಥಿತಿಯನ್ನ ನನ್ನ ಒಳಗಿನ ವೈರಿ ಸೃಷ್ಟಿ ಮಾಡಿದ್ದು. But that invisible exploitation system has established beautiful system of the exploitation. They have said if the farmers will purchase only seed and fertilizer, will not exploit more and more. We have to prepare the chemical fertilizer as such so that the resistance power of the soil will be reduced, plant body will be reduced. The enemy insect will attack, and then they will pressurize to themselves to purchase insecticide, fungicide from the market. ಆ ಕಾಣದ ಕೈಗಳಿಗೆ ಸಾಕಾಗ್ಲಿಲ್ಲ ದುರಾಸೆ. ಬರೀ ಬೀಜ ಮಾರಿದ್ರೆ ಸಾಕಾಗ್ಲಿಲ್ಲ, ನಮ್ಮನ್ನ ಶೋಷಣೆ ಮಾಡ್ಬೇಕಿನ್ನೂ ಹೆಚ್ಚಾಗಿ. ಹೇಗೆ ಶೋಷಣೆ ಮಾಡೋದು? ನಾವು ಕೊಡ್ಬೇಕಾಗಿರುವಂತ ರಾಸಾಯನಿಕಗಳನ್ನ ಕೊಟ್ವಿ. ಬರೀ ರಾಸಾಯನಿಕಗಳನ್ನ ಕೊಟ್ರೆ ಸಾಕಾಯ್ತಾ? ಇಲ್ಲ, ಆ ರಾಸಾಯನಿಕದೊಳಗೆ ಇರುವಂತ ಆ ಫಾರ್ಮುಲಾಗಳಾಗ್ಲಿ, ಆ ನಿಬಂಧನೆಗಳಾಗ್ಲಿ, ಭೂಮಿಯಲ್ಲಿ ಅಥವಾ ಗಿಡಗಳಲ್ಲಿ ಇರುವಂತ ರೋಗ ನಿರೋಧಕ ಶಕ್ತಿಗಳನ್ನ ಮತ್ತೆ ಈ ಸೂಕ್ಷ್ಮಾಣುಗಳನ್ನ ಸಾಯಿಸಿದ್ರೆ ಮಾತ್ರ, ಆ ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಮತ್ತೆ ರೋಗ ನಿರೋಧಕ ಶಕ್ತಿ ಗಿಡಗಳಲ್ಲಿ ಸಾಯಿಸಿದ್ರೆ ಮಾತ್ರ ಅದಕ್ಕೆ ಬೇಕಾಗಿರುವಂತ ಅದನ್ನ ತಿನ್ನುವಂತ ಕೀಟಗಳನ್ನ ಅದ್ರ ಮೇಲೆ ಬಾಧಿಸುತ್ತೆ ಅಂತ ಹೇಳಿ, ಆ ಕೀಟಗಳನ್ನ ಬಾಧಿಸಿದ ಮೇಲೆ ಆ ಕೀಟಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕೀಟನಾಶಕವನ್ನ ತಗೊಳ್ತಾರೆ. ಆ ಮುಖಾಂತರ ನಮ್ಮನ್ನೆಲ್ಲರನ್ನು ಮತ್ತೆ ಶೋಷಣೆ ಮಾಡ್ತೀವಿ ಅನ್ನುವಂತ ಹುನ್ನಾರಿಗೆ ಅವರೆಲ್ಲ ನಿರ್ಣಯ ಮಾಡಿದ್ರು. ಅದು ಕೂಡ ಆಗಿದೆ. Where there is a miracle, you surrender. ಯಾವಾಗಾಗಿ ಚಮತ್ಕಾರ? ನಾವುಗಳು ನಮ್ಮನ್ನ ನಾವು ಅರ್ಪಣೆ ಮಾಡ್ಕೊಂಡ ಮೇಲೆ ಆಗಿದ್ದು ಚಮತ್ಕಾರ. And the farmers were seeing that if you will purchase the hybrid seed, chemical fertilizer, insecticide, we will get 20 quintal per acre. Nobody has that means they thought about the root causes of the problem. They surrendered and started to purchase the
hybrid seed, chemical fertilizer, insecticides. ನನ್ನೊಳಗಿನ ವೈರಿ ನನಗೆ ಒತ್ತಡ ಕೊಡಕ್ ಶುರು ಮಾಡಿದಾಗ, ನನ್ನೊಳಗಿನ ದುರಾಸೆ ನನ್ನನ್ನೇ ಜಾಸ್ತಿ ಆಗಕ್ಕೆ ಶುರುವಾದಾಗ, ನಾನೇ ಆ ಒತ್ತಡಕ್ಕೆ 20 ಕ್ವಿಂಟಾಲ್ ಉತ್ಪಾದನೆ, 6 ಕ್ವಿಂಟಾಲಿಂದ 20 ಕ್ವಿಂಟಾಲ್ ಉತ್ಪಾದನೆ ಕಡೆಗೆ ಯೋಚನೆ ಮಾಡಿ, ನನ್ನೊಳಗಿನ ದುರಾಸೆ ನನ್ನನ್ನೇ ನಾನೇ ಅವನಿಗೆ ಅರ್ಪಣೆ ಮಾಡ್ಕೊಳ್ಳುವಂತ ಮಾಡಿತು. ಯಾವಾಗ ಆ ಕಾಣದ ಕೈಗಳು ಕೆಲಸ ಮಾಡಿ ನಮ್ಗೆ ಅರ್ಥವೇ ಆಗ್ಲಿಲ್ಲ, ನನ್ನ ಭೂಮಿಯನ್ನ ಹಾಳಾಗ್ತಿದೆ, ನನ್ನ ಆರ್ಥಿಕತೆ ಹಾಳಾಗ್ತಿದೆ, ನನ್ನ ಆರ್ಥಿಕತೆ ಅಷ್ಟನ್ನು ಅವನು ತಗೊಂಡೋಗ್ತಿದೆ ಅನ್ನೋ ಅರ್ಥನೇ ಮಾಡ್ಕೊಳ್ಳಿಲ್ಲ, ನಮ್ಗೆ ಅರ್ಥ ಆಗೋಷ್ಟು ತುಂಬ ಲೇಟ್ ಆಗೋಯ್ತು. Satyu, ಸ್ನೇಹಿತರೆ, when you purchase hybrid seed, genetically modified seed, when you purchase chemical fertilizer, when you purchase the insecticide, fungicide, when you purchase tractor, ultimately money from your pocket will go in the market. Is it correct? ನಿಮ್ಮ ಬೀಜಗಳನ್ನ ಹೊರಗಡೆಯಿಂದ ಕರೆದಿ, ಕುಲಾಂತರಿ ಬೀಜಗಳಾಗ್ಲಿ, ಹೈಬ್ರಿಡ್ ಬೀಜಗಳಾಗ್ಲಿ, ಅದಕ್ಕೆ ಬೇಕಾಗಿರುವಂತ ರಾಸಾಯನಿಕಗಳಾಗ್ಲಿ, ಅದಕ್ಕೆ ಬೇಕಾಗಿರುವಂತ ಔಷಧಿಗಳು, ಇನ್ಸೆಕ್ಟ್ ಅಂದ್ರೆ ಕೀಟನಾಶಕಗಳು, ಪೀಡೆನಾಶಕಗಳು, ಅದಕ್ಕೆ ಬೇಕಾಗಿರೋ ಟ್ರ್ಯಾಕ್ಟರಿ ಆಗ್ಲಿ, ಅದಕ್ಕೆ ಹಾಕೋ ಡೀಸೆಲ್, ಎಲ್ಲವನ್ನೂ ನೀವು ಖರೀದಿ ಮಾಡ್ತಾ 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 ಹೋದಾಗ ನಿಮ್ಮ ಜೇಬು ಖಾಲಿ ಆಗ್ತಾ ಹೋಯ್ತು, ನಿಮ್ಮ ಆರ್ಥಿಕತೆ ಖಾಲಿ ಆಗ್ತಾ ಹೋಯ್ತು. ನೀವು ಸಾಲಗಾರ ಆದ್ರೆ ನಿಮ್ಮಂತ ಶೋಷಣೆ ಆಗಿ ಅವನು ದೊಡ್ಡವನಾಗ್ತಾ ಹೋದ. ಒಪ್ಕೋತೀರಾ? Even they have seen. ಅವ್ರು ನೋಡಿದ್ರು ಅದನ್ನ. The Indian farmer and Nepalese farmer are cultivating soil by wooden plow and bullock. ಅವತ್ ನೋಡಿದ್ರು ಅವರು. ಇಲ್ಲಿರುವಂತ ರೈತರು ನಮ್ಮ ಎತ್ತುಗಳನ್ನ ಬಳಸಿ, ಮರದ ನೇಗಿಲುಗಳನ್ನ ಬಳಸಿ ಇಲ್ಲಿರುವಂತ ಉಳುಮೆ ಮಾಡ್ತಾ ಇದ್ದಾರೆ ಅಂತ. By bullock driven wooden plow, it is very easy to plow the soil, to cultivate the soil at that time. ಆಗಿನ ಕಾಲದಲ್ಲಿ ಎತ್ತುಗಳಿಂದ, ಮರದ ನೇಗಿಲಿಂದ ಉಳುಮೆ ಮಾಡೋದು ಅತಿ ಸುಲಭವಾಗಿತ್ತು. If the farmer from Nepal and India will continue the cultivation of the soil by wooden plow and bullocks, how they will purchase the tractor? ನಮ್ಮ ರೈತರು ದನ ಕಟ್ಕೊಂಡು ನೇಗಿಲು ಹುಡ್ಕೊಂಡು ಗೇಯ್ತಾ ಇದ್ರೆ ಟ್ರ್ಯಾಕ್ಟರ್ ನಲ್ಲಿ ಖರೀದಿ ಮಾಡ್ತಾರೆ ಇವರು. So they have planned another plan. They have prepared the chemical fertilizer which are having maximum salt. ಅವರು ಇನ್ನೊಂದು ತಂತ್ರವನ್ನ ಬಳಸಿದ್ರು. ಅತಿ ಹೆಚ್ಚು ಲವಣಾಂಶ ಇರುವಂತ ನಮ್ಮ ರಾಸಾಯನಿಕಗಳನ್ನ ಸೃಷ್ಟಿ ಮಾಡಕ್ ಶುರು ಮಾಡಿದ್ರು. The urea is having 46% nitrogen, 54 salt. ಯೂರಿಯಾ ನೀವು ಖರೀದಿ ಮಾಡುವಂತದ್ದು 46%, ಅದರಲ್ಲಿ ಸಾರಜನಕ ಅಥವಾ ನಮ್ಮ ನೈಟ್ರೋಜನ್ ಇರುವಂತದ್ದು. ಕ್ಷಾರ, ಮಿಠ, ನಮಕ್, ಸಾಲ್ಟ್. ಇನ್ನು 54% ಶೇಕಡ, 54% ಉಪ್ಪಿದೆ. ಉಪ್ಪು. Single super phosphate is having 16% phosphate, 84 salt. ಫಾಸ್ಫೇಟ್ ನಾವೇನ್ ತಗೊಳ್ತೀವಿ, ಅದರಲ್ಲಿ 16% ಫಾಸ್ಫೇಟ್, 84% ಉಪ್ಪು. Potassium sulfate, 48% phosphate, potash, 54 ಕ್ಷಾರ, salt. ಸೋಡಿಯಂ ಫಾಸ್ಫೇಟ್ ಅಂತ ಏನ್ ಖರೀದಿ ಮಾಡ್ತೀರಿ, ಅದರಲ್ಲಿ ನಮಗೆ ಸಿಗೋ ಅಂತದ್ದು ಬರೀ 46% ಪೊಟ್ಯಾಶ್, ಇನ್ನು 56% ಉಪ್ಪು. That means when you utilize any chemical fertilizer, you are depositing salts in the soil. ನೀವು ಯಾವಾಗೆಲ್ಲ ರಾಸಾಯನಿಕಗಳನ್ನ ನಿಮ್ಮ ಭೂಮಿಗೆ ಹಾಕ್ತಾ ಹೋಗ್ತೀರಿ, ಅವಾಗೆಲ್ಲವಾಗಲೂ ಪ್ರತಿ ಸಲ ನೀವು ಲವಣಾಂಶಗಳು ಅಥವಾ ಉಪ್ಪುಗಳನ್ನ ಹಾಕ್ತಾ ಹೋಗ್ತೀರಿ ಅದರೊಳಕ್ಕೆ. And salts creating the soil very hard as a cement concrete. ಯಾವಾಗ ಲವಣಾಂಶಗಳು ಅಥವಾ ಉಪ್ಪನ್ನ ಭೂಮಿಗೆ ಜಾಸ್ತಿ ಸೇರಿಸ್ತಾ ಹೋಗ್ತೀವಿ, ಆವಾಗ ಭೂಮಿ ಗಡಸಾಗಕ್ ಬಂತು, ಗಟ್ಟಿ ಆಗ್ತಾ ಬಂತು ಭೂಮಿ. And when you utilize chemical fertilizer, it is not possible to cultivate the soil by the wooden plow. Then you are committing to purchase the tractor and plow the soil by the tractor. ನೀವು ಯಾವಾಗ ಲವಣಾಂಶಗಳನ್ನ ಜಾಸ್ತಿ ಸೇರಿಸ್ತಾ ಹೋಗ್ತೀರಿ, ಯಾವಾಗ ಉಪ್ಪು ಭೂಮಿಗೆ ಸೇರ್ತಾ ಹೋಗ್ತದೆ, ಭೂಮಿ ಗಟ್ಟಿ ಆಯ್ತು. ಭೂಮಿ ಗಟ್ಟಿ ಆಗಿರೋದನ್ನ ನಾವು ನಮ್ಮ ಎತ್ತುಗಳಿಂದ ಮತ್ತೆ ನೇಗಿಲಿಂದ ಗೇಯಕ್ ಆಗ್ತಾ ಇಲ್ಲ. ಹಾಗಾಗಿ ನಿಮಗೆ ವಿಧಿ ಇಲ್ಲದೆ ನೀವು ಟ್ರ್ಯಾಕ್ಟರ್ ಖರೀದಿ ಮಾಡ್ಲೇಬೇಕಾಯ್ತು. They have seen that Indian people, Nepalese people are not purchasing any medicine from the soil, from the market. They are utilizing the medicinal plant to survive from diseases. How they will purchase their medicines? So
they have created new awareness in the people of the world that you have to lose your immunity by eating the poisonous food so that you will suffer by cancer, diabetes, heart attack, and you will purchase the medicine from the Western countries also. ಔಷಧಿ ಉತ್ಪಾದನೆ ಮಾಡ್ತಿದ್ದಂಥ ಕಾರ್ಖಾನೆಗಳ ಆರ್ಥಿಕತೆ ಬೆಳೀತಾನೆ ಇರಲಿಲ್ಲ. ಬೆಳೆಸೋದು ಹೆಂಗೆ? ಅವ್ರು ಕಂಡಿದ್ದು ನಮ್ಮ ಜನಗರಿಗೆ ವಿಷಪೂರಿತವಾದಂಥ ಆಹಾರದಲ್ಲೇ ವಿಷ ಕೊಡ್ತಾ ಹೋದ್ರೆ ನಂತಾನಾಗೆ ಈ ಕ್ಯಾನ್ಸರ್ ಆಗಲಿ, ಡಯಾಬಿಟಿಕ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ ಇಂಥ ಮಾರಕ ರೋಗಗಳು ಬರಕ್ಕೆ ಶುರುವಾಗುತ್ತೆ. ಪ್ರಾಣ ಉಳಿಸ್ಕೊಳ್ಳೋಕೆ ವಿಧಿ ಇಲ್ದಲೆ ಹೋಗಿ ನೀವು ಔಷಧಿ ಖರೀದಿ ಮಾಡಲೇಬೇಕು. ಆ ಹುನ್ನಾರಿಗೂ ತಗಲಾಕೊಂಡಿವಿ ನಾವೆಲ್ಲ ಹೋಗಿ. A pre-planned conspiracy, a system of the exploitation and corruption has been established throughout the world, and that is called Green Revolution. ಈ ಎಲ್ಲ ಶೋಷಣೆಯ ವ್ಯವಸ್ಥಿತವಾದಂತಹ ಶೋಷಣೆಯನ್ನ ಸೃಷ್ಟಿ ಮಾಡಿ ಅದನ್ನ ಅಸ್ತಿತ್ವಕ್ಕೆ ತಂದಿದ್ದಂತ ವ್ಯವಸ್ಥೆಯನ್ನ ಭಾರತದಲ್ಲಿ ಗ್ರೀನ್ ರೆವಲ್ಯೂಷನ್ ಅನ್ನೋ ಒಂದು ಹೆಸರಲ್ಲಿ ಆ ಶೋಷಣೆಯನ್ನ ನಮ್ಮ ದೇಶಕ್ಕೆ ತಂದು ಇವತ್ತು ಅದರ ಬಲಿಪಶುಗಳಾಗಿ ಆ ಶೋಷಣೆಗೆ ಒಳಗಾಗಿರುವಂತಹ ಬಲಿಪಶುಗಳು ನಾವೆಲ್ಲ ಹಾಕುತ್ತೀವಿ. Purchase the hybrid seed or genetically modified seed. When you purchase the chemical fertilizer, insecticide, fungicide, tractor, all these agricultural inputs from the market, ultimately the money from your pocket will go in the market. ನೀವು ಯಾವಾಗ ಬೀಜಗಳು, ರಾಸಾಯನಿಕಗಳು, ಟ್ರ್ಯಾಕ್ಟರು, ನಿಮ್ಮದು ಆರೋಗ್ಯಕ್ಕಾಗಿ ಔಷಧಿ ಎಲ್ಲವನ್ನು ಖರೀದಿ ಮಾಡೋಕ್ಕೆ ಶುರು ಮಾಡ್ತೀರಿ, ನಿಮ್ಮೆಲ್ಲ ಆರ್ಥಿಕತೆಯು ಬಂಡವಾಳಶಾಹಿಗಳಿಗೆ ವಾಪಸ್ ಅಥವಾ ಪುನಃ ಹಿಂದಿರುಗಿಸುವಂಥ ವ್ಯವಸ್ಥೆ ಆಗ್ತದೆ ಶುರುವಾಯಿತು. And when all villagers, farmers are purchasing all these things from the market, that means they are exploiting their own economy, rural economy. ನಮ್ಮೆಲ್ಲ ಹಳ್ಳಿಗಳು ಯಾವಾಗ ಇದನ್ನೆಲ್ಲ ಖರೀದಿ ಮಾಡಕ್ಕೆ ನಿಂತ್ಕೊಂಡ್ವಿ, ನಮ್ಮ ಇಡೀ ಆರ್ಥಿಕ ವ್ಯವಸ್ಥೆ ನಮ್ಮ ಹತ್ರ ಉಳ್ಕೊಳ್ಳೋದಲ್ಲೇ ಜೇಬು ಖಾಲಿ ಮಾಡಿ ನಮ್ಮಿಂದ ನಾವು ಶೋಷಿತರಾಗಿ ನಾವು ಶೋಷಣೆಗೊಳಗಾಗಿ ನಮ್ಮ ಇಡೀ ಆರ್ಥಿಕತೆಯಿಂದ ಈ ಕಾಣದ ಕೈಗಳು ನಮಗೆ ಗೊತ್ತಾಗದಂಗೆ ನಮ್ಮ ಕೈಯಿಂದ ಕಿತ್ಕೊಂಡ್ಬಿಟ್ರು. That means entire money and property is going outside the villages. ಹಾಗಂದ್ರೆ ನಮ್ಮ ಸಂಪೂರ್ಣವಾದಂತ ಆರ್ಥಿಕತೆ, ಹಣ ಮತ್ತು ನಮ್ಮ ಸಂಪತ್ತು ಹಳ್ಳಿಗಳನ್ನ ಬಿಟ್ಟು ಆಚೆ ಹೋಗಕ್ಕೆ ಶುರುವಾಯಿತು. Coming in the cities. ಎಲ್ಲ ಪೇಟೆಗಳಿಗೆ ಬಂದು ಕೂರಕ್ಕೆ ಶುರುವಾಯಿತು. But in the cities only commission is remained. ಅಂದ್ರೆ ಇಲ್ಲಿಯ ಸಿಟಿ ಅಥವಾ ನಮ್ಮ ಪಟ್ಟಣಗಳಿರುವಂತದ್ದು ಬರೀ ಅಲ್ಲಿರುವಂತ ಬರೀ ಕಮಿಷನ್ಗಳು. Entire money is going outside country by means of the manufacturer, international companies. ನಮ್ಮೆಲ್ಲ ಇಡೀ ಆರ್ಥಿಕತೆ ಪಟ್ಟಣಕ್ಕೆ ಬಂದಂತ ಹಳ್ಳಿಗಳಿಂದ ಪಟ್ಟಣಕ್ಕೆ ಬಂದಂತ ಆರ್ಥಿಕತೆ ಇಲ್ಲಿಯ ಕಮಿಷನ್ ಅಥವಾ ದಶಾಂಶಗಳನ್ನ ಬಿಟ್ಟು ಒಟ್ಟಾರೆ ಆರ್ಥಿಕತೆಯನ್ನ ಕಾಣದ ಕೈಗಳು MNC ಕಂಪನಿಗಳೇನಿದೆ, ಬಂಡವಾಳಶಾಹಿಗಳಿದೆ, ಅವರು ನಮ್ಮಿಂದ ನಮಗೆ ಗೊತ್ತಾಗದಂಗೆ ಕಿತ್ಕೊಂಡಾಯ್ತು. That means when you start the chemical farming, you are exploiting your own economy, you are strengthening the developed country's economies. ಹಾಗಂದ್ರೆ ನೀವು ಯಾವಾಗ ರಾಸಾಯನಿಕ ಕೃಷಿ ಮಾಡ್ತಾ ಹೋಗ್ತೀರಿ ಆವಾಗ ನಿಮಗೆ ನೀವೇ ಮೋಸ ಮಾಡಿಕೊಂಡು ನಿಮ್ಮ ಆರ್ಥಿಕತೆಯನ್ನ ನಿಮ್ಮ ಕೈ ಬಿಟ್ಟು ಹಳ್ಳಿಯಿಂದ ತಗೊಂಡೋಗಿ ಯಾವುದೋ ಕಾಣದ ಕೈಗೆ ನೀವೇ ಕೈಯಾರೆ ಕೊಟ್ಟಂಗಾಗುತ್ತೆ. ನಿಮ್ಮ ಜೇಬಿನ ಹಣವನ್ನ ನೀವೇ ಖಾಲಿ ಮಾಡಿಕೊಂಡು ನೀವೇ ಶೋಷಣೆಗೊಳಗಾದ್ರಿ. That exploited system, universal, invisible exploited system, is pressurizing the decision maker system to utilize only the technologies which are developed by those systems. ಹಾಗಂದ್ರೆ ಆ ಒಟ್ಟಾರೆ ಶೋಷಣೆ ಮಾಡ್ತಿರುವಂತ ವರ್ಗ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದ್ದೇನೆಂದ್ರೆ ಇಲ್ಲಿ ಶೋಷಣೆ ಆಗ್ತಿರೋವನ್ನ ಮತ್ತೆ 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 ನಿರಂತರವಾಗಿ ಶೋಷಣೆ ಆಗಿ ಅವನ ಆರ್ಥಿಕವಾಗಿ ಸದೃಢನಾಗಿದ್ದವನ್ನ ಆರ್ಥಿಕವಾಗಿ ಅವನ ಅಬಲನನ್ನಾಗಿ ಮಾಡಿ ಒಟ್ಟಾರೆ ಆರ್ಥಿಕ ವ್ಯವಸ್ಥೆಯನ್ನು ಇಲ್ಲಿಂದ ಕೊಂಡೊಯ್ದಂತ ವ್ಯವಸ್ಥೆ ಆಗೋಯ್ತು. From entire India, when Indian farmers are purchasing the hybrid seeds, genetically modified seeds, fertilizer, insecticide, and tractor, and all other agricultural inputs, 32 lakh crore
32 trillion rupees are going outside India ಎವ್ರಿ ಇಯರ್ every year. 32 ಲಕ್ಷ ಕೋಟಿಯಷ್ಟು ಹಣ ನಮ್ಮ ಕೃಷಿ ಆರ್ಥಿಕತೆಯಿಂದ ಪ್ರತಿ ವರ್ಷ ನಮ್ಮ ದೇಶ ಬಿಟ್ಟು ಆಚೆ ಹೋಗ್ತಾ ಇದೆ. How much? 32 ಲಕ್ಷ ಕೋಟಿ ಪ್ರತಿ ವರ್ಷ ನಮ್ಮ ಹಣ ಆಚೆ ಹೋಗ್ತದೆ ನಮ್ಮ ಕೈ ಬಿಟ್ಟು, ನಮ್ಮ ಹಳ್ಳಿಗಳಿಂದ ಬಿಟ್ಟು. There are 6 lakh villages in India. ನಮ್ಮಲ್ಲಿ 6 ಲಕ್ಷ ಹಳ್ಳಿಗಳಿದಾವೆ. That means every year from one village 5 crore is going outside the village. ಪ್ರತಿ ಹಳ್ಳಿಯಿಂದ ಸರಾಸರಿ 5 ಕೋಟಿಯಷ್ಟು ಹಣ ನಿಮ್ಮ ಹಳ್ಳಿಯ ಹಣ ನಿಮ್ಮಗಳನ್ನ ಬಿಟ್ಟು, ನಿಮ್ಮ ಹಳ್ಳಿಯನ್ನ ಬಿಟ್ಟು, ನಿಮ್ಮ ಜೇಬು ಖಾಲಿ ಮಾಡಿ ಅಂತಾರಾಷ್ಟ್ರೀಯದಲ್ಲಿ ಕೂತಿರುವಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋಗ್ತಾ ಇದೆ. That means not only Indian economy, rural economy, not only the Nepalese rural economy, every country rural economy is exploited this much quantity of the property. ಹಾಗಂದ್ರೆ ನಮ್ಮ ಭಾರತೀಯ ಹಳ್ಳಿಯ ವ್ಯವಸ್ಥೆ ಅಥವಾ ಹಳ್ಳಿಯ ಆರ್ಥಿಕತೆ ಅಷ್ಟೇ ಅಲ್ಲ, ನೇಪಾಳದ ಹಳ್ಳಿಯ ಆರ್ಥಿಕತೆ ಹಳ್ಳಿ ವ್ಯವಸ್ಥೆ ಅಲ್ಲ, ಇಡೀ ಪ್ರಪಂಚದಲ್ಲಿರುವಂತ ಕೃಷಿ ಆಧಾರಿತ ಎಲ್ಲ ಹಳ್ಳಿಗಳ ಆರ್ಥಿಕತೆ ವ್ಯವಸ್ಥೆಯನ್ನ ಈ ಕಾಣದ ಕೈಗಳು ನಮಗೆ ಗೊತ್ತಾಗದಂಗೆ ನಮ್ಮಿಂದ ಶೋಷಣೆ ಮಾಡಿ ಕಿತ್ಕೊಂಡು ಹೋಗ್ತಾ ಇದೆ. That means decision is taken by you. ಹಾಗಂದ್ರೆ ಅವ್ರನ್ನು ನಿರ್ಣಯ ಮಾಡಲಿಲ್ಲ, ನಿರ್ಣಯ ಮಾಡಿದ್ ಯಾರು? Not by government. ನಿರ್ಣಯ ಮಾಡಿದ್ ಯಾರು? Not by multinational company. ಸರ್ಕಾರ ಮಾಡಲಿಲ್ಲ. Not by agriculture. Not by agriculture. ನಮ್ಮ ಯಾವುದೇ ಯೂನಿವರ್ಸಿಟಿಗಳು ಮಾಡಲಿಲ್ಲ. Not by Department of Agriculture. ನಮ್ಮ ಕೃಷಿ ಇಲಾಖೆಯವರು ಮಾಡಲಿಲ್ಲ. Decision taken by you. ನಿರ್ಣಯ ಮಾಡಿದವರು ಯಾರು? That means you are responsible ಹಂಗಂದ್ರೆ ನೀವು ಜವಾಬ್ದಾರರು ಅಥವಾ ನಾವೇ ಜವಾಬ್ದಾರರು? for the national economic exploitation. ನಾವೇ ಜವಾಬ್ದಾರರು ನಮ್ಮ ಆರ್ಥಿಕ ಶೋಷಣೆಯ ವ್ಯವಸ್ಥೆಗೆ ಮಾಡ್ಲಿಕ್ಕೆ. You are the enemy of your nation. ನೀವುಗಳು ದೇಶದ ದ್ರೋಹಿಗಳು. Is it correct? ಒಪ್ಕೋತೀರಾ? Is it correct? ಒಪ್ಕೋತೀರಾ? Don't blame the government. Don't blame the your multinational companies. You are responsible for that purpose. ನೀವು ಸರ್ಕಾರವನ್ನ ದೂರಂಗಿಲ್ಲ, ನೀವು ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳನ್ನ ದೂರಂಗಿಲ್ಲ. ಯಾರನ್ನು ದೂರಬೇಕು ಇವಾಗ? In my technology, Subhash Palekar Krishi, only we are utilizing local seed. ನಮ್ಮ ಸುಭಾಷ್ ಪಾಳೇಕರ್ ಅವರ ತಂತ್ರಜ್ಞಾನದಲ್ಲಿ ಬರೀ ದೇಶಿ ಬೀಜಗಳನ್ನೇ ಬಳಸ್ತಾ ಇದ್ದೇವೆ. We are utilizing local seeds, and local seed is giving more production than genetically modified seed and hybrid seed in my technology. ನಾವು ಸ್ಥಳೀಯವಾದ ದೇಶಿ ಬೀಜಗಳನ್ನು ಬಳಸಿ ನನ್ನ ತಂತ್ರಜ್ಞಾನ ಸುಭಾಷ್ ಪಾಳೇಕರ್ ತಂತ್ರಜ್ಞಾನದಲ್ಲಿ ನಾವು ಹೈಬ್ರಿಡ್ ಬೀಜಗಳು ಅಥವಾ ಕುಲಾಂತರಿ ಬೀಜಗಳಿಗಿಂತ ಜಾಸ್ತಿ ಉತ್ಪಾದನೆಯನ್ನ ನಾವಿಲ್ಲಿ ತೆಗಿತಾ ಇದ್ದೇವೆ. If in Subhash Palekar Krishi you are getting more result, more production by means of the local seed, not necessary to purchase the hybrid and genetically modified seed. Is it correct? ನಿಮಗೆ ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ತಂತ್ರಜ್ಞಾನದಲ್ಲಿ ನಿಮಗೆ ಸ್ಥಳೀಯವಾದಂತ ಬೀಜಗಳಲ್ಲೇ ನಿಮ್ಮ ಕುಲಾಂತರಿ ಬೀಜ ಅಥವಾ ಹೈಬ್ರಿಡ್ ಬೀಜಗಳಿಗಿಂತ ಜಾಸ್ತಿ ಉತ್ಪಾದನೆ ಮಾಡೋದಾದ್ರೆ ಯಾವ ಕೃಷಿ ಆಗ್ತದೆ? That means no genetically modified seed and no hybrid seeds at all. ಹಂಗಂದ್ರೆ ಕುಲಾಂತರಿ ಬೀಜಗಳಾಗ್ಲಿ ಅಥವಾ ನಮ್ಮ ಹೈಬ್ರಿಡ್ ಬೀಜಗಳಾಗ್ಲಿ ಈ ವ್ಯವಸ್ಥೆ ಒಳಗಡೆ ಇಲ್ವೇ ಇಲ್ಲ. My claim, openly I challenge, my claim. Manure and fertilizer is not the food of the plant body. ನನ್ನ ಪ್ರತಿಪಾದನೆ ಜೊತೆಗೆ ನನ್ನ ಚಾಲೆಂಜ್ ಅಂತ ಹೇಳ್ತೀವಿ, ಸವಾಲು ಏನಂದ್ರೆ ಗಿಡಗಳಿಗೆ ಮೆನ್ಯೂರ್ ಅಂದ್ರೆ ನಮ್ಮ ಗೊಬ್ಬರ ಆಗ್ಲಿ ಅಥವಾ ಲವಣಾಂಶಗಳಾಗ್ಲಿ ಅಥವಾ ನಮ್ಮ ಫರ್ಟಿಲೈಸರ್ ರಾಸಾಯನಿಕ ಗೊಬ್ಬರಗಳಾಗ್ಲಿ ಯಾವುದೂ ಕೂಡ ಗಿಡಗಳ ಊಟ ಅಲ್ವೇ ಅಲ್ಲ. So not necessary to purchase the cow dung manure, compost, vermicompost, biodynamic and all other input and chemical fertilizers also. ಹಾಗಾಗಿ ನೀವು ಯಾವುದೇ ರೀತಿಯಾದಂತ ದನದ ಗೊಬ್ಬರ ಆಗಲಿ, ನಿಮ್ಮ ಯಾವುದೇ ರೀತಿಯಾದಂತ ರಾಸಾಯನಿಕಗಳಾಗ್ಲಿ, ಯಾವುದೇ ರೀತಿಯಾದಂತ ಕಾಂಪೋಸ್ಟ್ ಗಳನ್ನಾಗ್ಲಿ ಖರೀದಿ ಮಾಡುವಂತ ಅವಶ್ಯಕತೆ ಇಲ್ವೇ ಇಲ್ಲ.
That means you have saved the money for seeds, you have saved money for fertilizers and manuals. ಹಾಗಾದ್ರೆ ಬೀಜಗಳ ಖರೀದಿ ಮಾಡಬೇಕಾಗಿದ್ದಂತ ಹಣ ನಿಮ್ಮಲ್ಲಿ ಉಳ್ಕೋತು, ರಾಸಾಯನಿಕಗಳನ್ನ ಖರೀದಿ ಮಾಡ್ಬೇಕಾಗಿರ್ತದೆ ನಿಮ್ಮ ಹಣ ನಿಮ್ಮ ಹತ್ರ ಉಳ್ಕೋತು, ಹಾಗೆ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಕಾಂಪೋಸ್ಟ್ ಆಗ್ಲಿ ಖರೀದಿ ಮಾಡ್ಬೇಕಂತ ಹಣ ಎಲ್ಲಿ ಉಳ್ಕೋತು? ನಮ್ಮಲ್ಲೇ ಉಳ್ಕೋತು. ನಿದ್ದೆ ಬರ್ತಿದ್ಯಾ? In Subhash Palekar Krushi, only 10% irrigation water is required. 10% water is required, 90% water is saved. ಸುಭಾಷ್ ಪಾಳೇಕರ್ ಕೃಷಿ ತಂತ್ರಜ್ಞಾನದಲ್ಲಿ ನೀವು ಬಳಸಿರುವಂತ ನೀರಿನಲ್ಲಿ ಬರೀ 10% ಅಷ್ಟು, 0.10 ಮಾತ್ರ ನೀರು ಸಾಕು, ಇನ್ನು 90% ಅಷ್ಟು ನೀರು ನಿಮಗೆ ಉಳಿತದೆ. We are utilizing maximum water from the atmosphere, minimum water from the water resources in my technology. ನಾವು ಅತಿ ಹೆಚ್ಚು ನೀರಿನ ಅಂಶವನ್ನ ವಾತಾವರಣದಿಂದ ತಗೊಳ್ಳುವಂತ ವ್ಯವಸ್ಥೆ ಆಗ್ತದೆ, ಅತಿ ಕಡಿಮೆ ನೀರನ್ನ ನಮ್ಮ ಈಗಿರುವಂತ ನೀರಿನ ವ್ಯವಸ್ಥೆ ಒಳಗಡೆ ತಗೊಳಕಾಗ್ತದೆ. That means 90% water is saved. ಹಾಗಾದ್ರೆ 90% ನೀರು ಏನಾಯ್ತು? ಉಳಿತು. In Subhash Palekar Krushi, we are strengthening the innate immunity of the plant body, resistant power of the plant body by means of the humus. We are strengthening the resistant power of the plant body by means of the humus. I will explain tomorrow what is humus. ನಮ್ಮ ಸುಭಾಷ್ ಪಾಳೇಕರ್ ಕೃಷಿಯ ತಂತ್ರಜ್ಞಾನದಲ್ಲಿ ಗಿಡದ ರೋಗ ನಿರೋಧಕ ಶಕ್ತಿ ಮತ್ತೆ ಗಿಡದ ಶಕ್ತಿಯನ್ನು ವೃದ್ಧಿ ಮಾಡುವಂತ ವ್ಯವಸ್ಥೆ ಇದೆ. ಬರೀ ಹ್ಯೂಮಸ್ ಅನ್ನುವಂತ ಅಥವಾ ಅದರಲ್ಲಿರೋ ಆ ತಂತ್ರಜ್ಞಾನವನ್ನು ಬಳಸಿ ಅದರ ಒಟ್ಟಾರೆ ಬೆಳವಣಿಗೆಯ ಅನುಕೂಲ ಆಗ್ತದೆ. ಅದ್ರ ಬಗ್ಗೆ ನಾಳೆ ನಿಮ್ಗೆ ಹೇಳ್ತೀನಿ ನಾನು. God has created a very beautiful system of the plant protection. ದೇವರು ಗಿಡಗಳನ್ನ ರಕ್ಷಣೆ ಮಾಡಲಿಕ್ಕೆ ಅದರದೇ ಆದಂತ ಒಂದು ಸುಂದರವಾದಂತ ವ್ಯವಸ್ಥೆಯನ್ನ ಮಾಡಿಟ್ಟಿದ್ದಾನೆ. That is called natural biological control. ಅದೇ ನೈಸರ್ಗಿಕ ಮತ್ತೆ Natural biological control. ಜೈವಿಕ ನಿರ್ವಹಣೆ ನಿಯಂತ್ರಣ system. ನಿಯಂತ್ರಣ ವ್ಯವಸ್ಥೆ. There are two types of the insect. One enemy insect, second friend insect. ಎರಡು ರೀತಿಯಾದಂತ ಕೀಟಗಳಿದೆ, ಒಂದು ವೈರಿ ಕೀಟಗಳು, ಒಂದು ಮಿತ್ರ ಕೀಟಗಳು. Enemy insect are huge quantity. Friend insect are minimum quantity. ವೈರಿ ಕೀಟಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ, ಮಿತ್ರ ಕೀಟಗಳು ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ. But one friend insect kill 1000 enemy insect also. ಒಂದು ಮಿತ್ರ ಕೀಟ 1000 ವೈರಿ ಕೀಟವನ್ನು ಸಾಯಿಸುವಂತ ಶಕ್ತಿ ಹೊಂದಿರುತ್ತೆ. There are two types of the friend insect: predators and parasite. भक्षक कीड़ा and सहजीवी कीड़ा. परोपजीवी क्या बोलते हैं? ಪರಾವಲಂಬಿ ಜೀವಿ ಕೀಟಗಳು. परोपजीवी दूसरे के ऊपर जीने वाला. ಒಂದು ಈ ಮಿತ್ರ ಕೀಟಗಳಲ್ಲಿ ಎರಡು ವಿಧವಾದಿದೆ. ಒಂದು ಪರಾವಲಂಬಿ ಕೀಟಗಳು ಮತ್ತು ಸ್ವಾವಲಂಬಿ ಕೀಟಗಳು. ಭಕ್ಷಕ ಕೀಟಗಳು ಅಂದ್ರೆ ಭಕ್ಷಕಗಳು ಅಂತ ತಿನ್ನುವಂತದ್ದು ಒಂದು, ಇನ್ನೊಂದು ಪರಾವಲಂಬಿಯ ಕೀಟಗಳು. Where there is no chemical fertilizer insecticide, where there is no organic farming, because organic farming is more dangerous, more poisonous than chemical farming. I will explain tomorrow. ಯಾವ ಜಾಗದಲ್ಲಿ ಆರ್ಗ್ಯಾನಿಕ್ ಅಥವಾ ಸಾವಯವ ಕೃಷಿ ಇಲ್ಲದೆ ಇರುವಂತದ್ದು, ಯಾವ ಜಾಗದಲ್ಲಿ ನಿಮ್ಮ ರಾಸಾಯನಿಕ ಕೃಷಿ ಇಲ್ಲದೆ ಇರುವಂತ ಜಾಗದಲ್ಲಿ ಕೀಟಗಳನ್ನು ಹೆಂಗಿರುತ್ತೆ ಅನ್ನೋದು ನಾಳೆ ಹೇಳ್ತೀನಿ. ಆದ್ರೆ ಸಾವಯವ ಕೃಷಿ ರಾಸಾಯನಿಕ ಕೃಷಿಗಿಂತ ಹಾನಿಕಾರಿ. ಅದು ಹೇಗೆ ಅಂತ ನಾಳೆ ಹೇಳ್ತೀನಿ ನಾನು ನಿಮಗೆ. In this condition, the friend insects are coming, they destroy the enemy insect and our plant are saved. ಈ ತರ ವ್ಯವಸ್ಥೆ ನಮ್ಮ ಸುಭಾಷ್ ಪಾಳೇಕರ್ ಕೃಷಿ ವ್ಯವಸ್ಥೆಯಲ್ಲಿ ನಮ್ಮ ಸ್ನೇಹ ಕೀಟ ಜೀವಿಗಳು ನಮ್ಮ ವ್ಯವಸ್ಥೆಯಲ್ಲಿ ಇರ್ತದೆ. ಯಾವಾಗ ವೈರ ಕೀಟಗಳು ಬರ್ತದೆ, ಈ ಸ್ನೇಹಜೀವಿ ಕೀಟಗಳು ಆ ವೈರಿ ಜೀವಿಗಳನ್ನ ಮೇಲೆ ದಾಳಿ ಮಾಡಿ ನಮ್ಮ ಗಿಡಗಳನ್ನ ರಕ್ಷಣೆ ಮಾಡ್ತದೆ ಅಥವಾ ನಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ತದೆ. The specific predator and specific the parasite
thread insects are having their own houses, that means plant body, for residence. ಪ್ರತಿಯೊಂದು ಗಿಡದಲ್ಲೂ ಈ ಸ್ನೇಹಜೀವಿ ಕೀಟಗಳು ಅವ್ರದೇ ಆದಂತ ಮನೆಗಳನ್ನ ಮಾಡ್ಕೊಂಡಿರ್ತವೆ. ಗಿಡಗಳಿಗೆ, ನಮ್ಮ ಗಿಡಗಳೇ ಮನೆಗಳಿಗೆ ಆಶ್ರಯ ಕೊಡುತ್ತೆ, ಗೂಡುಗಳನ್ನ ಕಟ್ಟಿರ್ತದೆ. In Subhash Palekar Krishi, we are taking those intercrops in the main crop, which are the residence of these thread insects. ನಮ್ಮ ಸುಭಾಷ್ ಪಾಲೇಕರ್ ಕೃಷಿ ತಂತ್ರಜ್ಞಾನದಲ್ಲಿ ನಮ್ಮ ಮುಖ್ಯ ಬೆಳೆಯಲ್ಲಿ ಅಂತರ್ಬೆಳೆಯಾಗಿ ಯಾವ ಯಾವ ಕೀಟಗಳು ಮನೆ ಮಾಡಿಕೊಳ್ಳುವಂತ ಬೆಳೆಗಳಿದೆಯೋ ಅಂತ ಬೆಳೆಗಳನ್ನ ಅಂತರ್ಬೆಳೆಯಾಗಿ ಬೆಳೆಯುವಂತ ವ್ಯವಸ್ಥೆ ತಂತ್ರಜ್ಞಾನವನ್ನು ಮಾಡಿದ್ದೇವೆ. So lot of thread insects are coming, they kill the enemy insect, our crop is saved. ಹಾಗಾಗಿ ಈ ಗಿಡಗಳಿಗೆ ನಮ್ಮ ಮಿತ್ರ ಕೀಟಗಳು ತುಂಬಾ ಜಾಸ್ತಿ ಬಂದು ಯಾವ ನಮ್ಮ ವೈರಿ ಕೀಟಗಳು ನಮ್ಮ ಬೆಳೆ ಹಾನಿ ಮಾಡುತ್ತೋ ಅಂತವುಗಳನ್ನ ಅಲ್ಲಿ ಕೊಂದು ಅಲ್ಲೇ ಮನೆ ಮಾಡ್ಕೊಂಡಿರೋದ್ರಿಂದ ಅಲ್ಲಿಯೇ ಕೊಂದು ನಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ತವೆ. There are uncountable species of the microorganisms which are actually our friends. ನಮಗೆ ಅಸಂಖ್ಯವಾದಂತಹ ಸೂಕ್ಷ್ಮಾಣುಜೀವಿಗಳು, ನಮಗೆ ಬೇಕಾಗಿರುವಂತಹ ಸೂಕ್ಷ್ಮಾಣುಜೀವಿಗಳು, ಅಸಂಖ್ಯವಾದಂತಹ ಸೂಕ್ಷ್ಮಾಣುಜೀವಿಗಳು ಆಗಲೇ ಇಲ್ಲಿ ಇದ್ದಾವೆ ಭೂಮಿಯಲ್ಲಿ. Maybe entomopathogenic bacteria, maybe entomopathogenic funguses, maybe your viruses, entomopathogenic viruses, maybe entomopathogenic protozoas, or maybe entomopathogenic nematodes. These are all our friends which kill the enemy insect. ಹಾಗಾದ್ರೆ ಎಂಟೋಪ್ಯಾಥೋಜೆನಿಕ್ एंटोमोपैथोजेनिक यानी शत्रु कीटों के शरीर में घुसकर उसको बीमार करने वाला जीवाणु. ಎಂಟೋಪ್ಯಾಥೋಜೆನಿಕ್ ಅಂದ್ರೆ ಶತ್ರು ಕೀಟಗಳ ಹೊಟ್ಟೆ ಒಳಗೆ ಹೋಗಿ ಅವುಗಳನ್ನ ನಾಶ ಮಾಡುವಂತ ಕೀಟಗಳು. These all microorganisms, entomopathogenic microorganisms, are coming themselves in only Subhash Palekar Krishi. ಈ ತರ ನಮ್ಮ ಕೃಷಿಗೆ ಪೂರಕವಾಗಿರುವಂತ ಸೂಕ್ಷ್ಮಾಣುಜೀವಿಗಳು ಹುಟ್ಕೊಳ್ಳೋದು ಅಥವಾ ಅಸ್ತಿತ್ವ ಆಗುವಂತದ್ದು ನಮ್ಮ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯಲ್ಲಿ. ಯಾವ ತರದ್ದು ಅಂದ್ರೆ ನಮ್ಮ ವೈರಿ ಕೀಟಗಳ ಅಥವಾ ವೈರಿ ಕೀಟಗಳ ದೇಹದೊಳಗೆ ಹೋಗಿ ಅವುಗಳನ್ನ sentence to sentence. When you utilize Jivamrutam in my technology, ultimately they are coming on the surface of the plant body. ನಾವು ಯಾವಾಗ ಜೀವಾಮೃತವನ್ನ ಸಿಂಪಡಣೆ ಮಾಡ್ತೀವಿ ಆ ಕ್ಷಣದಲ್ಲೇ ಆ ಎಲ್ಲಾ ಸೂಕ್ಷ್ಮಾಣುಜೀವಿಗಳು ನಮ್ಮ ಗಿಡಗಳ ಮೇಲೆ ಮೈಮೆ ಭಾಗದಲ್ಲೇ ಅಲ್ಲೇ ಸೃಷ್ಟಿಯಾಗ್ತವೆ ಸೂಕ್ಷ್ಮಾಣುಜೀವಿಗಳು. And then these plant microorganisms enter in the body of the enemy insect. ಆ ಗಿಡಗಳ ಮೇಲೆ ಅವು ಸೃಷ್ಟಿಯಾಗೋದ್ರಿಂದ ನಮ್ಮ ಕೀಟಗಳು ಅಥವಾ ನಮ್ಮ ವೈರಿ ಕೀಟಗಳು ನಮ್ಮ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಬಂದಾಗ ಆ ಸೂಕ್ಷ್ಮಾಣು ಜೀವಿಗಳು ಆ ಕೀಟಗಳ ದೇಹದೊಳಗೆ ಹೊಕ್ಕು ಅವುಗಳನ್ನ ಅಲ್ಲೇ ನಾಶ ಮಾಡ್ತವೆ. They multiply themselves by the cell division inside the body of the enemy insect. ಅವುಗಳು ನಮ್ಮ ಶತ್ರು ಕೀಟಗಳ ದೇಹದೊಳಗೆ ಅವುಗಳನ್ನ ಮತ್ತೆ 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 ಗುಣಿಸ್ಕೊಳ್ತಾ ಹೋಗ್ತವೆ. And they create a disease in the body of the enemy insect. ಅವು ವೃದ್ಧಿಯಾಗಿ ವೈರಿ ಕೀಟಗಳ ದೇಹದೊಳಗಡೆ ವೃದ್ಧಿಯಾಗಿ ಆ ದೇಹದೊಳಗಡೆ ಅವು ಆ ದೇಹಕ್ಕೆ ಅಥವಾ ಆ ವೈರಿ ಕೀಟಕ್ಕೆ ರೋಗವನ್ನು ಉಂಟು ಮಾಡ್ತವೆ. Ultimately the enemy insect are controlled automatically. ಹಾಗಾಗಿ ಅವುಗಳಿಗೆ ರೋಗ ಬಂದಾಗ ನಮಗಿನೇ ಕಾಡ್ತವೆ. ಹಾಗಾಗಿ ಒಟ್ಟಾರೆಯಾಗಿ ನಮ್ಮ ಕೀಟಗಳನ್ನ ಈ ಪದ್ಧತಿಯಲ್ಲಿ ನೈಸರ್ಗಿಕವಾಗಿ ನಾವು ತಡೆಗಟ್ಟಬೇಕಾಗುತ್ತದೆ. That means in Subhash Palekar Krishi you are not purchasing anything from the market, no seed, no fertilizer, no insecticide also. ಹಾಗಾಗಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯಲ್ಲಿ ನಮ್ಮ ಮಾರುಕಟ್ಟೆಯಿಂದ ಯಾವುದೇ ಬೀಜ ತಗೊಳ್ಳೋದಿಲ್ಲ, ಯಾವುದೇ ಗೊಬ್ಬರ ತಗೊಳ್ಳೋದಿಲ್ಲ, ಯಾವುದೇ ಕೆಮಿಕಲ್ ಅಥವಾ ರಾಸಾಯನಿಕಗಳನ್ನ ತಗೊಳ್ಳೋದಿಲ್ಲ, ಮತ್ತೆ ಯಾವುದೇ ನಮ್ಮ ಔಷಧಿಗಳನ್ನ ತಗೊಳ್ಳೋದಿಲ್ಲ. ಹಾಗಾಗಿ ನಾವು ಯಾವುದಕ್ಕೂ ಹಣ ಖರ್ಚು ಮಾಡೋದೇ ಇಲ್ಲ. When you utilize Jivamrutam in my technology and cover the soil of the soil by the straw mulching
automatically the local earthworms are activated. ಜೀವಾಮೃತವನ್ನ ನಮ್ಮ ಕೃಷಿ ಪದ್ಧತಿಯಲ್ಲಿ ಬಳಸಿ ಅದನ್ನ ಯಾವಾಗ ಭೂಮಿ ಕೊಟ್ಟು ಭೂಮಿಯನ್ನ ನಾವು ನಮ್ಮ ಹುಲ್ಲು ಅಥವಾ ನಮ್ಮ ಕೃಷಿ ತ್ಯಾಜ್ಯದಿಂದ ಮುಚ್ತಾ ಹೋಗ್ತೀವಿ, ಅಲ್ಲಿ ತಂತಾನಾಗಿ ಎರೆಹುಳುಗಳು ವೃದ್ಧಿ ಆಗ್ತಾ ಹೋಗ್ತದೆ. And then what is happened? The local earthworms enter in the soil up to 15 feet. They enter. When they return, not coming in the previous hole, they create another hole and coming on the soil. ಹಾಗಾಗಿ ಆ ಜಾಗದಲ್ಲಿ ಸೃಷ್ಟಿಯಾದಂತ ನಮ್ಮ ಎರೆಹುಳುಗಳು ಭೂಮಿಯ ಒಳಕ್ಕೆ ಸರಿಸುಮಾರು 15 ಅಡಿಯೊಳಗೆ ಹೋಗ್ತದೆ. When they ಮತ್ತೆ ಆಚೆ ಬರುತ್ತೆ, ಅದೇ ಜಾಗ ಹೋಗಿದ್ದ ಜಾಗದಲ್ಲಿ ಆಚೆ ಬರೋದಿಲ್ಲ, ಬೇರೆ ಜಾಗದಲ್ಲಿ ಆಚೆ ಬರುತ್ತೆ. when they come up on the surface of soil, they cast their excreta. Again they enter in the soil. Again they come another hole, create another one. They coming on. ಕೆಳಗೆ ಹೋಗಿ ಮೇಲ್ ಬಂದಂತ ಎರೆಹುಳು ಅದರಲ್ಲಿ ತಿಂದಂತ ಅದರ ತ್ಯಾಜ್ಯವನ್ನ ಭೂಮಿಯ ಮೇಲ್ಪದರಕ್ಕೆ ಬಿಟ್ಟು ಇನ್ನೊಂದು ರಂಧ್ರ ಮಾಡಿ ಮತ್ತೆ ಒಂದು ರಂಧ್ರದಿಂದ ಇನ್ನೊಂದು ಜಾಗ ಮಾಡಿ ಮತ್ತೆ ಆಚೆ ಬರುವಂತ ವ್ಯವಸ್ಥೆ ಮಾಡ್ತವೆ. 24 in a day, the local earthworms cultivate the soil continuously, and entire soil become porous by the holes. ದಿನದ 24 ಗಂಟೆಗಳೂ ಕೂಡ ಈ ಎರೆಹುಳುಗಳು ನಮ್ಮ ಭೂಮಿಯನ್ನ ನಮಗೆ ಗೊತ್ತಾಗದಂಗೆ ಉಳುಮೆ ಮಾಡ್ತಾನೆ ಇರ್ತದೆ. ಒಂದು ಜಾಗದಿಂದ ಹೋಗಿ ಇನ್ನೊಂದು ಜಾಗದಿಂದ ಬರುವಂತದ್ದು, ಒಂದು ಜಾಗದಿಂದ ಹೋಗಿ ಇನ್ನೊಂದು ಜಾಗದಿಂದ ಬರುವಂತದ್ದು, ನಿರಂತರವಾಗಿ ನಮ್ಮ ಭೂಮಿ ಇಡೀ ಭೂಮಿ ಉಳುಮೆ ಆಗ್ತದೆ. ಆ ಭೂಮಿಯ ಉಳುಮೆ ಆದ ತಕ್ಷಣ ಭೂಮಿಯ ಒಳಗಡೆ ರಂಧ್ರಗಳು ಅಥವಾ ನಮ್ಮ ಭೂಮಿಯ ಒಳಗಡೆ ಗಾಳಿ ಆಡುವಂತ ವ್ಯವಸ್ಥೆ ಆಗ್ತದೆ. When the plants are completing their life cycle, that means they are harvested, the huge network of the roots which are existing in the soil, the roots are now dried, they decompose, and numerous holes are created again in the soil by the decomposition of the roots. ನಾವು ಯಾವಾಗ ನಮ್ಮ ಬೆಳೆಯನ್ನ ಕಟಾವು ಮಾಡಿ ತೆಗಿತೀವಿ, ಉಳುಮೆ ಮಾಡಿದ್ರೆ ಹಾಗೆ ಬಿಡ್ತೀವಿ, ಆ ಕಟಾವು ಮಾಡಿದಂತ ಗಿಡಗಳ ಬೇರುಗಳು ಹಾಗೆ ಉಳಿತದೆ. ಆ ಬೇರುಗಳು ಅಲ್ಲೇ ಕೊಳೆತು ಹೋಗ್ತದೆ. ಕೊಳೆತು ಹೋದಂತ ಜಾಗದಲ್ಲೂ ಕೂಡ ನಮಗೆ ರಂಧ್ರಗಳು ಸೃಷ್ಟಿ ಆಗ್ತದೆ. That means in Subhash Palekar Krishi, number 1, soil is become very soft by means of the continuous activation of the local earthworms and the decomposition of the roots. ಹಾಗಾದ್ರೆ ಸುಭಾಷ್ ಪಾಳೇಕರ್ ಅವರ ಕೃಷಿಯವರ ಪದ್ಧತಿಯಲ್ಲಿ ನಿರಂತರವಾಗಿ ನಡೆಯುವಂತ ಈ ವ್ಯವಸ್ಥೆಯಲ್ಲಿ ನಮ್ಮ ಭೂಮಿಯ ಒಟ್ಟಾರೆ ಗಡಸುತನ ತುಂಬಾ ಮೃದುವಾಗ್ತದೆ. ಮೃದುವಾಗೋದ್ರಿಂದ ಅಲ್ಲಿಯ ಒಟ್ಟಾರೆ ಭೂಮಿಯ ವಾತಾವರಣವೇ ತುಂಬಾ ವ್ಯವಸ್ಥಿತವಾಗಿ, ಅಂದ್ರೆ ಗಿಡಗಳು ಬೆಳೆಯುವಂತ ವ್ಯವಸ್ಥೆ ಇದೆ ಅನ್ನ ತಂತಾನಾಗಿ ಸೃಷ್ಟಿಯಾಗ್ತದೆ. ಅಲ್ಲಿ soil become very soft, you can dig the soil by hand also. ಭೂಮಿ ಎಷ್ಟು ಮೃದುವಾಗ್ತದೆ ಅಂದ್ರೆ ಕೈಯಲ್ಲೇ ನೀವು ಭೂಮಿಯ ಗುಂಡಿಯನ್ನು ತೆಗೆಯುವುದು, ಅಷ್ಟು ಮೃದುವಾಗ್ತಾ ಹೋಗ್ತದೆ. So no seed, no fertilizer, no insecticide, 10% water and no tractor. That means what the amount is going outside the village, it will not go. It will remain in the village. And exploitation of the Indian economy will be stopped. ಬೀಜ ತಗೊಳ್ಳಲ್ಲ, ಗೊಬ್ಬರ ತಗೊಳ್ಳಲ್ಲ, ಔಷಧಿ ತಗೊಳ್ಳಲ್ಲ, ಟ್ರ್ಯಾಕ್ಟರ್ ತಗೊಳ್ಳಲ್ಲ. ಹಾಗಾಗಿ ನಮ್ಮ ಒಟ್ಟಾರೆ ಆರ್ಥಿಕತೆ ಹಳ್ಳಿಯಿಂದ ಆಚೆ ಹೋಗಲ್ಲ, ಹಳ್ಳಿ ಒಳಗಡೆ ಉಳಿಯುತ್ತದೆ. ಹಾಗಾಗಿ ಒಟ್ಟಾರೆ ಭಾರತದ ಹಳ್ಳಿಯ ಆರ್ಥಿಕ ವ್ಯವಸ್ಥೆ ಹಳ್ಳಿ ಒಳಗಡೆ ಹೋಗ್ತದೆ. ಹಾಗಾಗಿ ನಾವು ನಮ್ಮ ಆರ್ಥಿಕತೆಯನ್ನ ಕಾಪಾಡ್ಕೊಳ್ತೀವಿ. ನಮ್ಮ ಆರ್ಥಿಕತೆ ಅಥವಾ ನಮ್ಮ ಹಣ ನಮ್ಮಲ್ಲೇ ಉಳಿತದೆ. There is no any article in Indian Constitution. There is no any article in Indian Constitution which specifies the farmer that you have to purchase the hybrid seed, genetically modified seed, fertilizer, insecticide, tractor from the market, otherwise you will be hung. No article. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ನೀವು ಹೈಬ್ರಿಡ್ ಬೀಜಗಳನ್ನ ತಗೋಬೇಕು, ನೀವು ಕುಲಾಂತರಿ ಬೀಜಗಳನ್ನ ತಗೋಬೇಕು, ನೀವು ಕೆಮಿಕಲ್ ಅಥವಾ ರಾಸಾಯನಿಕಗಳನ್ನ ತಗೋಬೇಕು ಅನ್ನೋಂತ ಯಾವುದೇ ರೀತಿಯಾದಂತ ನಮ್ಮ ಕಾನೂನಿಲ್ಲ ಆಗ್ಲಿ ಕಟ್ಲೆಗಳಾಗ್ಲಿಲ್ಲ. ಅದನ್ನ ತಗೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ನೇಣಗಾಗ್ತೀವಿ ಅನ್ನೋಂತ ಕಾನೂನು ಮೊದಲೇ ಇಲ್ಲ. That means Constitution of India is supporting to you when you take the decision to stop the chemical farming. That's supporting to you, not against you.
ಅಂದ್ರೆ ನಮ್ಮ ಭಾರತೀಯ ಸಂವಿಧಾನ ನಿಮಗೆ ಪೂರಕವಾಗಿದೆ. ನೀವು ಅದನ್ನ ತಗೊಳ್ಬೇಕು ಅನ್ನುವಂತ ವ್ಯವಸ್ಥೆಯ ಸಂಪೂರ್ಣವಾದಂತ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ನಿಮಗೆ ಕೊಟ್ಟಿದೆ. ಹಾಗಾಗಿ ನೀವು ತಗೊಳ್ಳೋದು ನಿಲ್ಲಿಸ್ತಾ ಹೋದ್ರೆ ನಿಮ್ಮನ್ನ ಯಾರು ಕೇಳೋದಿಲ್ಲ. ಅದು ತಗೊಳ್ಳೋದು ನಿಲ್ಲಿಸಿ ನಿಮ್ಮನ್ನೇ ನೀವೇ ಮಾಡ್ಕೊಳ್ತಾ ಹೋದ್ರೆ ನಿಮ್ಮನ್ನೇ ನೀವು ಸುಧಾರಿಸುವಂತ ವ್ಯವಸ್ಥೆ ಅಥವಾ ನಿಮಗೆ ನೀವು ಕಾಪಾಡ್ಕೊಳ್ಳುವಂತ ವ್ಯವಸ್ಥೆ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಆಗ್ಲೇ ಇದೆ. And I think that in Nepali constitution also there is no amendment, there is no any article which will prescribe the farmer. Is it correct? Yeah. ನಮ್ಮ ನೇಪಾಳಿ ರೈತನ ವ್ಯವಸ್ಥೆಯಲ್ಲೂ ಅಥವಾ ನೇಪಾಳ ದೇಶದಲ್ಲೂ ಕೂಡ ಅಲ್ಲಿಯ ಕಾನ್ಸ್ಟಿಟ್ಯೂಷನ್ ಆಗಲಿ ಅಲ್ಲಿಯ ಸಂವಿಧಾನದಲ್ಲೂ ಕೂಡ ಎಲ್ಲೂ ತಗೋಬೇಕು ಅನ್ನುವಂತ ಉಲ್ಲೇಖಗಳು ಅಲ್ಲೂ ಇಲ್ಲ ಅನ್ಸುತ್ತೆ ಅಂತ ಹೇಳಿ ಇದಕ್ಕೆ ಅವರು ಒಪ್ಕೊಂಡಿದ್ದಾರೆ. If constitution is giving the support to the farmer, your judiciary cannot prescribe the farmer. ಹಾಗಾಗಿ ನಿಮ್ಮ ಸಂವಿಧಾನ ಯಾವಾಗ ನಿಮಗೆ ಪೂರಕವಾಗಿರುತ್ತೆ ಅಂದಾಗ ನಿಮ್ಮ ಜೊತೆಗೆ ಇರುವಂತ ನಮ್ಮ ಈ ಕೋರ್ಟ್ಗಳಾಗ್ಲಿ ಅಥವಾ ನಮ್ಮ ಕಟ್ಲೆಗಳಾಗ್ಲಿ ನಿಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಅವಕಾಶವಿಲ್ಲ. ಅದನ್ನ that invisible universal exploitation system is a global largest economy in the entire world. ಈ ವ್ಯವಸ್ಥೆಯಲ್ಲಿ ಕಣ್ಣಿಗೆ ಕಾಣದ ಅರ್ಥ ಮಾಡ್ಕೊಳಕಾಗದೇ ಇರುವಂತ ಕಾಣದ ಕೈಗಳು ಈ ವ್ಯವಸ್ಥೆ ಒಳಗಡೆ ಅತಿ ದೊಡ್ಡ ಆರ್ಥಿಕತೆಯಾಗಿ ಕಾಣಿಸ್ತಾ ಹೋಗುತ್ತೆ. ಇವತ್ತು ಪ್ರಪಂಚದ ಅತಿ ದೊಡ್ಡ ಆರ್ಥಿಕತೆಯಾಗಿ ಅವರು ಹೊರಹೊಮ್ಮಿದ್ದಾರೆ. They are the financial supreme authority. They are financial supreme authority. Also, they are having supreme authority in the weapons also. ಅವರು ಆರ್ಥಿಕತೆಯ ಅಥವಾ ನಮ್ಮ ಹಣಕಾಸಿನ ಬಹುದೊಡ್ಡ ಶಕ್ತಿಯಾಗಿ ಕಾಣಿಸ್ತಾರೆ. ಜೊತೆಗೆ ಅವರೇ ಕೂಡ ನಮ್ಮ ಇವತ್ತು ಮದ್ದುಗುಂಡುಗಳ ಆರ್ಥಿಕತೆಯಲ್ಲೂ ದುಡ್ಡದಾಗಿ ಕಾಣಿಸ್ತಾ ಹೋಗ್ತಾರೆ. So we can't fight with that exploited system with the weapons. It is totally impossible. ನಾವಿವತ್ತು ಅವ್ರಗಳ ಮುಂದೆ ಆಯುಧಗಳನ್ನ ಇಟ್ಟು ಹೋರಾಟಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಆರ್ಥಿಕತೆಯ ಶಕ್ತಿ ಅವರ ಹತ್ರ ಇದೆ, ಜೊತೆಗೆ ಅವ್ರ ಹತ್ರ ಆಯುಧಗಳ ಶಕ್ತಿನೂ ಅವ್ರ ಹತ್ರ ಇದೆ. Because when the enemy is visible, you can fight. When enemy is visible, ನಿಮ್ಮ ವೈರಿ ನಿಮ್ಮ ಮುಂದೆ ಕಾಣಿಸುವಾಗ ನೀವು ಹೋರಾಡಬಹುದು. An enemy is not outside, is inside our mind, your intellect and into the soul. That means enemy is not outside, enemy is inside our soul. ಹಾಗಾಗಿ ನಮ್ಮ ವೈರಿ ಹೊರಗಡೆ ಇಲ್ಲ, ಒಳಗಡೆ ಇದ್ದಾನೆ. ನಮ್ಮ ಆತ್ಮದೊಳಗಡೆ ಕೂತಿರುವಂತಹ ವೈರಿಯನ್ನ ನಾವು ಹೋರಾಡಿ ನಾವು ಅದನ್ನ ಗೆಲ್ಲಬೇಕಾಗಿದೆ ಇವತ್ತು. How to fight with the internal enemy? It is our Indian Nepalese spiritualism. ಹೇಗೆ ನಾವು ನಮ್ಮ ಒಳಗಡೆ ಇರುವಂತ ನಮ್ಮ ವೈರಿಯನ್ನ ಹೊಡೆದಾಡಬೇಕು, ಅವ್ರ ಜೊತೆ ಗೆಲ್ಲಬೇಕು ಅನ್ನುವಂಥದ್ದು ನಮ್ಮ ಮನಸ್ಥಿತಿಯ ಇವತ್ತು ಭಾರತದ ಮತ್ತು ನೇಪಾಳ ದೇಶದ ರೈತರ ಮನಸ್ಥಿತಿ ಆಗ್ಬೇಕಾಗಿದೆ ಈಗ. And Subhash Palekar Krushi is a spiritual farming. ಸುಭಾಷ್ ಪಾಳೇಕರ್ ಕೃಷಿ ಒಂದು ಆಧ್ಯಾತ್ಮಿಕ ಕೃಷಿ. How we will explain later on. ಹೇಗೆ ಅನ್ನೋದನ್ನ ನಾವು ಇವತ್ತು ನಾಳೆ ಇದನ್ನ ನಿಮ್ಗೆ ವಿವರಿಸ್ತಾ ಹೋಗ್ತೀವಿ. If the government of India will decide to stop chemical farming, organic farming, cow-based farming, and continue Subhash Palekar Krushi, 32 lakh rupees which going outside India, it will be stopped. ಈ ತತ್ಕ್ಷಣ ನಮ್ಮ ಭಾರತ ಸರ್ಕಾರ ನಮ್ಮ ರಾಸಾಯನಿಕ ಕೃಷಿ ಮತ್ತೆ ಸಾವಯವ ಕೃಷಿ ಎರಡನ್ನೆಲ್ಲವನ್ನು ನಾವು ನಿಲ್ಲಿಸ್ತೀವಿ ಅನ್ನೋ ತರದ್ದಾದ್ರೆ 32 ಲಕ್ಷ ಕೋಟಿ ಹಣ ನಮ್ಮ ದೇಶ ಬಿಟ್ಟು ಆಚೆ ಹೋಗೋದನ್ನ ತಕ್ಷಣ ನಿಲ್ಲಿಸಬಹುದು. Every village will get 5 crore rupees every year. ಪ್ರತಿ ಹಳ್ಳಿ 5 ಕೋಟಿ ರೂಪಾಯಿನ ತನ್ನಲ್ಲೇ ತಾನು ಉಳಿಸ್ಕೊತದೆ. Which are going outside that village. ಇವತ್ತು ಆ ಹಳ್ಳಿ ಬಿಟ್ಟು ಆಚೆ ಹೋಗ್ತಿರುವಂತದನ್ನ ತನ್ನಲ್ಲೇ ತಾನು ಉಳಿಸ್ಕೊತದೆ. What a miracle development will be happen in the villages of the 6 lakh village in India. ಎಂತ ಚಮತ್ಕಾರವಾದಂತ ಬೆಳವಣಿಗೆ ಮತ್ತೆ ಉದ್ಧಾರ ಆಗುವಂತೆ ಹಳ್ಳಿಗಳ ಬಗ್ಗೆ ಯೋಚನೆ ಮಾಡಿ.
not necessary to demand any single rupee from the government or National Internet Funding Agency or World Bank or International Monetary Fund. Not at all. ನಯ ಪೈಸೆ ಯಾವನ ಹತ್ರ ಬೇಕಾಗಿಲ್ಲ. ನಮಗೆ ದುಡ್ಡು ಹಣ ನಾವು ಎಂತ ಡೆವಲಪ್ಮೆಂಟ್ ಮಾಡೋದಕ್ಕೆ ಉದ್ಧಾರ ಆಗ್ಲಿಕ್ಕೆ ಯಾವನ ಹತ್ರ ಕೈ ಒಡ್ಡ ಅವಶ್ಯಕತೆನೇ ಇರೋದಿಲ್ಲ. Only we have to take the decision. I will stop chemical farming today. ಒಂದೇ ಒಂದು ನಿರ್ಣಯ, ನಾನು ಇವತ್ತು ರಾಸಾಯನಿಕ ಕೃಷಿಯನ್ನು ನಿಲ್ಲಿಸ್ತೀನಿ ಅನ್ನೋ ಒಂದು ನಿರ್ಣಯ ನಮ್ಮ ಹಳ್ಳಿಗಳ, ನಮ್ಮ ಜನರ, ನಮ್ಮ ಆರ್ಥಿಕತೆ ಉದ್ಧಾರ ಆಗಕ್ಕೆ ಸಾಧ್ಯ ಇದೆ. Is it correct? ಹೌದಾ? Okay, thank you. ಧನ್ಯವಾದಗಳು. समझ में आ रहा है विषय? ಅರ್ಥ ಆಗ್ತಿದ್ಯಾ ವಿಚಾರ? तो दुश्मन बाहर नहीं है, कहाँ है? अंदर ही है. ವೈರಿ ಆಚೆ ಇಲ್ಲ, ಎಲ್ಲಿದ್ದಾನೆ? अंदर की है, बाहर की. Internal battle can be won. Internal battle can be won only by spiritualism. ಆಂತರಿಕ ಯುದ್ಧವನ್ನ ನಾವು ಗೆಲ್ಲೋದು ಬರೀ ಆಧ್ಯಾತ್ಮದಿಂದ ಮಾತ್ರ. ಆ ಆಧ್ಯಾತ್ಮದಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಂತರಿಕ ವೈರಿಯಿಂದ ನಮ್ಮ ಆಂತರಿಕ ಯುದ್ಧವನ್ನ. Then question is arise, what is spiritualism? ಹಾಗಂದ್ರೆ ಪ್ರಶ್ನೆ ಬರ್ತದೆ, ಆಧ್ಯಾತ್ಮ ಅಂದ್ರೆ ಏನು? To worship the doll or statue is not the spiritualism. ಯಾವುದೋ ಮೂರ್ತಿಯನ್ನ ಅಥವಾ ಗೊಂಬೆಯನ್ನ ಆರಾಧಿಸುವುದು ಆಧ್ಯಾತ್ಮವಾ? Again I will repeat. ಮತ್ತೆ ನಾನು ಕೇಳ್ತಿದ್ದೀನಿ, ಮತ್ತೆ ಇನ್ನೊಂದ್ಸಲ ಪುನರುಚ್ಚರಿಸ್ತಿದ್ದೀನಿ. To worship the doll, ಮೂರ್ತಿಗೂ ಆರಾಧನೆ or statue is not the spiritualism. ಗೊಂಬೆ ಅಥವಾ ಮೂರ್ತಿ ಆರಾಧನೆ ಅನ್ನೋದು ಆಧ್ಯಾತ್ಮವಾ? ಅದು ಆಧ್ಯಾತ್ಮ ಅಲ್ಲ. To follow 100% guideline of the God is a spiritualism. 100% ದೇವರ ಆಜ್ಞೆ ಮತ್ತು ಅವನು ತೋರಿಸಿರುವಂತ ಮಾರ್ಗದಲ್ಲಿ ಹೋಗೋದೇ ನಿಜವಾದ ಆಧ್ಯಾತ್ಮ. And nature is the formal God. Nature is the formal God. ಪ್ರಕೃತಿಯೇ ನಿಜವಾದ ದೈವ. Nature is the constitution of the God. ಪ್ರಕೃತಿಯೇ ದೇವರ ಸಂವಿಧಾನ. That means we want to follow the God, that means we have to follow the nature. ನಾವು ದೇವರನ್ನ ಹಿಂಬಾಲಿಸ್ತೀವಿ ಅಂದ್ರೆ, ದೇವರನ್ನ ಪ್ರತಿಪಾದಿಸ್ತೀವಿ ಅಂದ್ರೆ, ದೇವರನ್ನ ಆರಾಧಿಸ್ತೀವಿ ಏನಾದ್ರೆ ನಾವು ಪ್ರಕೃತಿಯನ್ನ ಹಿಂಬಾಲಿಸ್ಬೇಕಷ್ಟೇ. And in God gifted, God created nature, there is no chemical farming. ಹಾಗಾಗಿ ದೇವರು ಸೃಷ್ಟಿ ಮಾಡಿರುವಂತ ಯಾವುದೇ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ಏನಿಲ್ಲ, ರಾಸಾಯನಿಕ ಇಲ್ಲ. That means to follow the chemical farming is not spiritualism, it is atheism. ಹಾಗಾಗಿ ನೀವು ರಾಸಾಯನಿಕ ಕೃಷಿ ಮಾಡ್ತಿದ್ದೀರಿ ಅನ್ನೋದಾದ್ರೆ ನೀವು ನಡ್ಕೊಳ್ತಿರೋದು ಧರ್ಮವಾಗಲ್ಲ, ನೀವು ಮಾಡ್ಕೊಳ್ತಿರೋದು ಭಕ್ತರಲ್ಲ, ನಿಮ್ಮಲ್ಲಿರುವಂತದ್ದು ಭಕ್ತಿ ಅಲ್ಲ, ನೀವು ಆಸ್ತಿಕರಲ್ಲ, ನೀವೆಲ್ಲ. To follow the chemical farming is not a dharma, it is a adharma. ನೀವು ರಾಸಾಯನಿಕ ಕೃಷಿಯಿಂದ ಹೋಗ್ತಿದ್ದೀರಿ ಅಂದ್ರೆ ನೀವು ಅಧರ್ಮಿಗಳು, ಧರ್ಮಿಗಳಲ್ಲ. Those who are following chemical farming, how can they claim that they are Hindus, they are Muslim, they are Christian? No. ಯಾರೆಲ್ಲ ನೀವು ರಾಸಾಯನಿಕ ಕೃಷಿಯನ್ನ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಯಾವ ಧರ್ಮದವರು ಅಂತ ಹೇಳ್ತೀರಿ? ಹಿಂದೂ ಅಂತ ಹೇಗೆ ಹೇಳ್ತೀರಿ, ಮುಸಲ್ಮಾನ ಅಂತ ಹೇಗೆ ಹೇಳ್ತೀರಿ, ಕ್ರೈಸ್ತ ಅಂತ ಹೇಗೆ ಹೇಳ್ತೀರಿ, ಬೌದ್ಧ ಅಂತ ಹೇಗೆ ಹೇಳ್ತೀರಿ? Satyu, ಸ್ನೇಹಿತರೆ, to follow the God is the dharma, not to follow the God is a adharma. ನಾವು ದೇವರನ್ನ ಹಿಂಬಾಲಿಸಿದ್ರೆ ಏನು, ಹಿಂಬಾಲಿಸದೇ ಇದ್ರೆ Beautiful. I think that what you are giving the response, it is a better response. And God has sent a peculiar audience in the hall, which are accepting the truth. I think that. ನನಗೆ ನಿಮ್ಮ ಪ್ರತಿಕ್ರಿಯೆಯನ್ನು ನೋಡ್ತಾ ಇದ್ರೆ ಖುಷಿ ಆಗ್ತದೆ. ಸೂಕ್ಷ್ಮ ಸಂವೇದನೆ ಇರುವಂತವ್ರನ್ನ ದೇವರು ಸೃಷ್ಟಿ ಆರಿಸಿ ಈ ಸಭಾಂಗಣದೊಳಗೆ ಗಳಿಸಿದಾನೆ ಅಂತ ಹೇಳಿ ಇದರಿಂದ ಬದಲಾವಣೆ ಕಾಣಬಹುದು ಅನ್ನೋ ಆಶಯ ಹುಟ್ಟುತ್ತಾ ಇದೆ. Satyu, ಸ್ನೇಹಿತರೆ, tell me when we have to stop. Today. ಹೇಳಿ, ಯಾವಾಗ ನಿಲ್ಸೋದು ಇವತ್ತು? We have to continue overnight. ಮುಗಿಸೋಣ, ರಾತ್ರಿ ಎಲ್ಲ ಮಾತಾಡೋಣವಾ? ನಡೆಸೋಣ ರಾತ್ರಿ ಎಲ್ಲ? When we have to stop? ಯಾವಾಗ ನಿಲ್ಸೋಣ ಹೇಳಿ? We will continue throughout the night.
ರಾತ್ರಿ ಎಲ್ಲ ಮಾಡೋಣವಾ? ಇಡೀ ರಾತ್ರಿ ಮಾಡೋಣವಾ? ಮಾಡೋಣವಾ? There will be no dinner. ಊಟ ಇಲ್ಲ. Okay? ಸರಿನಾ? You are telling lie. ನೀವು ಸುಳ್ಳು ಹೇಳ್ತಿದ್ರಿ. Everybody want dinner. ಎಲ್ಲರಿಗೂ ಊಟ ಬೇಕು. This is the first day because you are tired. So many there is a now so many your ತುಂಬಾ ಇವತ್ತು ಮೊದಲನೇ ದಿನ, ತುಂಬಾ ದೂರದಿಂದ ಬಂದಿದ್ದೀರಿ, ದಣದಿದ್ದೀರಿ. accommodation facilities and everything is. ಬೇರೆ ವ್ಯವಸ್ಥೆಗಳೆಲ್ಲ ಆಗ್ಬೇಕು, ನಿಮ್ಮ ವಸತಿ ವ್ಯವಸ್ಥೆ ಆಗ್ಬೇಕು, ಎಲ್ಲದೂ ವ್ಯವಸ್ಥೆಗಳಾಗಬೇಕು. So tell me how many people now understood my today's speech? ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳಿ? Thank you. ಒಂದ್ ಜೋರ ಚಪ್ಪಾಳೆಯಿಂದ ಕೊಡ್ಬೋದು ಅರ್ಥ ಆಗಿದೆ ಅಂತ. ಧನ್ಯವಾದಗಳು. Thank you very much. Tomorrow morning, what time we have to start? Please tell me. 8:30? 8:30, 8:00 ಓಕೆನಾ? ಸರಿನಾ? 8:30? 8:00 Okay. ಧನ್ಯವಾದಗಳು. ये कहाँ गया? कहाँ है? अगनद कहाँ है? प्रसन्न मूर्ति, चुकी, वेरी चुकी. Call Chuki. Please sit down. It is not declared that we have stopped here. Please sit down. Maybe continued in third order. सुधाकर चुकी को बुलाओ. चुकी को बुलाई. अकोमोडेशन को अकोमोडेशन This is the syllabus which can be concluded within 31 days. Since morning 8 to night 8. This is a vast subject. Not possible to conclude within 5 days, 4 days. So it is very essential. I will try to conclude within 4 days, no problem. But you will lose 1 minute. You will lose entire your life. So you have to utilize every minute of this speech, of the workshop. Don't go outside and follow the rules and regulations of this matha. It is a holy place. So, Chuki, what are the accommodation? You give the guidelines to the people. Come on here. आप बताइए अभी क्या क्या होना है, क्या क्या व्यवस्था की है, सबको बताइए ना. You are responsible. ಈ ಮಠದ नहीं ಆವರಣದಲ್ಲಿ ಯಾರು चंद्रशेखर सी विल कम. नहीं he is not part. He is my interpreter. ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ಬೆಳಗ್ಗೆ ಬಂದು ಇನ್ನು ಈ ಹಾಲ್ಗಳಲ್ಲಿ ಅಕಾಮಿಡೇಷನ್ ಸಿಕ್ಕಿಲ್ಲ ಅಂದವ್ರು ಯಾರು ಇದ್ದೀರಾ? ಹಾಲ್ನಲ್ಲಿ ಅಕಾಮಿಡೇಷನ್ ನಿಮಗೆ ಸಿಕ್ಕಿಲ್ವಾ? ಓಕೆ. ಸೊ ನೀವೆಲ್ಲರೂ ಇಲ್ಲೇ ಉಳ್ಕೊಳ್ಳೋರ? ಡಿ ಆಲ್ ವಾಂಟ್ ಟು ಸ್ಟೇ ಹಿಯರ್ ಇನ್ ದಿ ಹಾಲ್? ಓಕೆ. So, we will start morning 8:30. That means the breakfast should be started since 7 to 8. 8:15 they have to enter in the hall. 8:30 we will close the door. 8:30 we will close the door. No, this is the timetable. Don't interfere with my timetable. Yeah. 8:30 it will start. At any cost. Okay? It is okay?
So those of you who want to stay here tonight and for the next 3 nights, you can go to the information center, and all the men are accommodated in a hall outside, just behind the temple, and the women are accommodated in this hall. It is a common accommodation. There are no special rooms. So this is for your information. If you want to share, you have to share accommodation, bathrooms, and toilets, everything. So if you are ready, you are welcome to stay here. And whoever wants to get accommodation, please go to the information center outside. So this is the information, and tomorrow 8:30 you have to be here. There will be a wake-up call at 4 o'clock in the morning. Yes. So 4 o'clock? 4 o'clock, Huh. we will start music here. No, don't disturb them. No. Don't disturb them. Okay. They have to prepare themselves early morning, because there is not so many factories of the accommodation, and Latin is a big problem. That's why it's important to wake up early. So don't try to pressurize them to wake up 4. They have to prepare themselves before 8, before 7. No, there are limited toilets and bathrooms. Yeah. So that is why it's important to So that's why I have given more time to them. Okay, fine. You can organize yourself. You can wake up whenever you want. Just for your information, there is also yoga from 6 to 7. So whoever is interested, you can come for yoga from 6 to 7. Yeah. Yeah. Adi Yogi, just above this hall. Yeah.